ओम शांति ओम शांति ओम शांति ओम शांति ओम शांति ओम शांति। मुरली डेट जुलाई 25, 2022 प्रातः मुरली बागदादा मधुबन। मीठे बच्चे पवित्रता का कंगन बांधो, पवित्रता का कंगन बांधो तो तुम्हें राज्य तिलक मिल जाएगा। पावन बनने की प्रतिज्ञा करो। ತಂದೆ ಹೇಳ್ತಿದ್ದಾರೆ, ಮಧುರ ಮಕ್ಕಳೇ, ಪವಿತ್ರತೆಯ ಕಂಕಣವನ್ನು ಕಟ್ಟಿಕೊಳ್ಳಿರಿ ಅಥವಾ ಬಂಧಿಸಿಕೊಳ್ಳಿರಿ, ಆಗ ರಾಜ್ಯ ತಿಲಕವು ಸಿಗುತ್ತದೆ. ಪವಿತ್ರತೆಯ ಕಂಕಣವನ್ನು ಕಟ್ಟಿಕೊಳ್ಳಿರಿ, ಆಗ ರಾಜ್ಯ ತಿಲಕವು ಸಿಗುತ್ತದೆ. ಪಾವನರಾಗುವ ಪ್ರತಿಜ್ಞೆಯನ್ನು ಮಾಡಿ. प्रश्न, तुम बच्चों को अभी किस बंधन में बंधना है? ಈಗ ತಾವು ಮಕ್ಕಳು ಯಾವ ಬಂಧನದಲ್ಲಿ ಬಂಧಿಸಿಕೊಳ್ಳಬೇಕು? ಪ್ರಶ್ನೆ, ಯಾವ ಬಂಧನದಲ್ಲಿ ಬಂಧಿಸಿಕೊಳ್ಳಬೇಕು? उत्तर, बाप को याद करने का बंधन। इस बंधन में बंधने से तुम्हारे सब विकर्म विनाश हो जाएगा और आगे विकर्म करने से बच जाएंगे। आत्मा पावन बन जाएगी। ಒಬ್ಬ ತಂದೆಯನ್ನು ನೆನಪು ಮಾಡುವಂಥ ಬಂಧನದಲ್ಲಿ ನಮ್ಮನ್ನು ನಾವು ಬಂಧಿಸಿಕೊಳ್ಳಬೇಕು. ಇದೇ ಬಂಧನ ನಮ್ಮನ್ನು ನಮ್ಮ ಮಾಡಿರುವಂಥ ಎಲ್ಲ ವಿಕರ್ಮವು ವಿನಾಶ ಮಾಡಿಬಿಡುತ್ತದೆ ಹಾಗೂ ಎಲ್ಲ ವಿಕರ್ಮಗಳಿಂದಲೂ ಕೂಡ ನಾವು ರಕ್ಷಣೆಯನ್ನು ಪಡೆದುಕೊಳ್ತೇವೆ ಅಂತ ಹೇಳ್ತಿದ್ದಾರೆ. ಆದ್ದರಿಂದ ಈಗ ಆತ್ಮ ಪಾವನವಾಗಿ ಬಿಡುತ್ತದೆ ತಂದೆಯ ನೆನಪಿನಲ್ಲಿದ್ದಾಗ. ಆದ್ದರಿಂದ ಏನು ಮಾಡಬೇಕು? ತಂದೆಯ ನೆನಪಿನಲ್ಲಿಯೇ ಇರಬೇಕು ಅಂತ ಹೇಳ್ತಿದ್ದಾರೆ ಬಾಬಾ. ಇನ್ನೊಂದು ಪ್ರಶ್ನೆ, ಭಕ್ತಿ ಮಾರ್ಗ ಫ್ಯಾಷನ್ ಕ್ಯಾ ಹೈ? ಭಕ್ತಿ ಮಾರ್ಗದ ಫ್ಯಾಷನ್ ಏನು ಅಂತ ಎಷ್ಟೊಂದಿದೆ. ಯಾವ್ದು ಹೇಳೋದಂತಾನ? ಯಾವುದು ಫ್ಯಾಷನ್? ಅಲಂಕಾರ ಮಾಡೋದು, ದೀಪಾವಳಿ ಪೂಜೆ ಮಾಡೋದು, ಅದೇ ಫ್ಯಾಷನ್. ಓಕೆ, ಇನ್ನ ಭಕ್ತಿ ಮಾರ್ಗ ಬೇಡು ಸಂಸ್ಕಾರ. उत्तर, उत्तर, बर्थडे जयंती आदि मनाना, यह बर्थडे ಭಕ್ತಿ ಮಾರ್ಗ ಫ್ಯಾಷನ್. ನೋಡಿ, ಅಂಬೇಡ್ಕರ್ ಬರ್ತ್ಡೇ ಆಚರಿಸುವುದು ಅಥವಾ ಜಯಂತಿಗಳನ್ನು ಮಾಡುವುದೇನಿದೆ, ಇದು ಭಕ್ತಿ ಮಾರ್ಗದ ಫ್ಯಾಷನ್. ಎಷ್ಟು ಜಯಂತಿಗಳಿದೆ ಭಕ್ತಿ ಮಾರ್ಗದಲ್ಲಿ? ಕೃಷ್ಣ ಜಯಂತಿ, ಶಿವ ಜಯಂತಿ ಅಂತೂ ಇದ್ದೇ ಇದೆ ಬಿಡಿ, ಅದಂತೂ ಸತ್ಯ. ಆದರೆ ಬಾಬಾ ಹೇಳ್ತಾರೆ, ಎಲ್ಲರ ಜಯಂತಿಯನ್ನು ಮಾಡ್ತಾ ಇರ್ತಾರಲ್ಲ, ಯಾರಿಗೆ ಹುಟ್ಟಿದ ಹಬ್ಬ ಆದರೂ ಕೂಡ ಒಂದು ಜಯಂತಿ, ಕನಕದಾಸ್ ಜಯಂತಿ ಕರ್ನಾಟಕದಲ್ಲಿ ತುಂಬ ಪ್ರಸಿದ್ಧ. ಆ ರೀತಿ ಎಷ್ಟೊಂದು ಜಯಂತಿಗಳನ್ನು ಮಾಡುತ್ತಾರೆ. ಆದರೆ ಬಾಬಾ ಹೇಳ್ತಿದ್ದಾರೆ, ಪರಂತು इससे फायदा कुछ भी नहीं है, क्योंकि जितना जयंती मनाते उनको यथार्थ रीति जानते भी नहीं है. ಬಾಬಾ ಹೇಳ್ತಾರೆ, ಎಷ್ಟೇ ಜಯಂತಿಗಳು ಮಾಡಿ ಎಲ್ಲವೂ ಕೂಡ ಬರ್ತಾನೆ, ಅದರಿಂದ ಯಾವುದೇ ಲಾಭ ಇಲ್ಲ. ಏಕೆ ಅಂತಂದರೆ, ಯಾರ ಜಯಂತಿಯನ್ನು ಮಾಡ್ತೀರೋ ಅವರ ಬಗ್ಗೆನೇ ಯಥಾರ್ಥ ರೀತಿಯಲ್ಲಿ ನೀವು ತಿಳ್ಕೊಂಡಿಲ್ಲ ಅಂತ ಹೇಳ್ತಿದ್ದಾರೆ ಬಾಬಾ. ಇವಾಗ ಶಿವ ಜಯಂತಿನೂ ಕೂಡ ನಾವು ಮಾಡ್ತೀವಿ, ಆದರೆ ಯಥಾರ್ಥವಾಗಿ ಆ ಸ್ವಯಂ ಪರಂಪಿತ ಪರಮಾತ್ಮನ ಬಗ್ಗೆ ನಾವು ತಿಳಿದುಕೊಂಡಿಲ್ಲ. ಹಂಗಂದ್ರೆ ಏನಾಯ್ತಲ್ಲಿ? ಲಾಭ ಏನೂ ಆಗಲಿಲ್ವಲ್ಲ ಅಂತ ಹೇಳ್ತಿದ್ದಾರೆ ಬಾಬಾ. ಗೀತ್ ತೋ ಪ್ಯಾರ ಕಾ ಸಾಗರ ಹೈ, ಹಾಡಾಗಿದೆ ತಾವು ಪ್ರೀತಿಯ ಸಾಗರರು ಅಂತ. ಆ ಗೀತ್ ಬಚ್ಚೋं ने सुना या जो कुछ बनाया है भक्ति मार्ग वालों ने ही बनाया है. ಬಾಬಾ ಹೇಳ್ತಾರೆ, ಮಕ್ಕಳೇ ಹಾಡನ್ನು ಕೇಳಿದ್ದೀರಲ್ವಾ? ಈ ಹಾಡು ಯಾವುದರಿಂದ ತಯಾರಾಗಿದೆ? ಭಕ್ತಿ ಮಾರ್ಗದಿಂದಲೇ ಈ ಹಾಡು ತಯಾರಾಗಿದೆ, ಭಕ್ತಿ ಮಾರ್ಗದವರೇ ತಯಾರು ಮಾಡಿದ್ದಾರೆ. जब भारत श्रेष्ठाचार्य पूज्य था तो कोई भी भक्ति मार्ग का चिन्ह नहीं था, ना वेद शास्त्र, ना तप तीर्थ, दान पुण्य, कुछ भी नहीं होता था. यह सब भक्ति मार्ग से निकले हैं. ಭಾರತ ಯಾವಾಗ ಶ್ರೇಷ್ಠಾಚಾರ್ಯ ಪೂಜ್ಯವಾಗಿತ್ತು, ಯಾವಾಗ ಸತ್ಯಯುಗದಲ್ಲಿ ಭಕ್ತಿ ಮಾರ್ಗದ ಚಿಹ್ನೆನೂ ಇರಲಿಲ್ಲ ಅಂತ ಬಾಬಾ ಹೇಳ್ತಿದ್ದಾರೆ. ಭಕ್ತಿ ಮಾರ್ಗದ ಚಿಹ್ನೆ
ಯಾವುದೊಂದು ಅಂಶ ಮಾತ್ರವೂ ಕೂಡ ಭಕ್ತಿ ಮಾರ್ಗದ ಸಂಸ್ಕಾರ ಇಲ್ಲ. ಅಲ್ಲಿ ವೇದ ಇಲ್ಲ, ಶಾಸ್ತ್ರ ಇಲ್ಲ, ತಪ, ತೀರ್ಥ, ದಾನ, ಪುಣ್ಯ ಏನೂ ಅಲ್ಲಿ ಇರಲಿಲ್ಲ ಅಂತ ಹೇಳ್ತಿದ್ದಾರೆ ಬಾಬಾ. ಇದೆಲ್ಲವೂ ಕೂಡ ಆಮೇಲೆ ಭಕ್ತಿ ಮಾರ್ಗ ಮೊದಲಾದ ನಂತರ ಶುರುವಾಗಿದೆ. गीत में पहले पहले कहते हैं तो प्यार का सागर है, एक जब बिंदु पिलाते हैं तब हम यहाँ से पावन दुनिया में चले जाते हैं, परंतु प्यार पिलाया नहीं जाता, प्यार किया जाता. ಬಾಬಾ ಹೇಳ್ತಿದ್ದಾರೆ ಈ ಹಾಡಿನ ಮೊಟ್ಟ ಮೊದಲನೆಯ ವಾಕ್ಯ ಏನು ಬರುತ್ತೆ ಅಂದರೆ, ನೀವು ಪ್ರೀತಿಯ ಸಾಗರರಾಗಿದ್ದೀರಿ, ಆಮೇಲೆ ನಿಮ್ಮ ಒಂದೇ ಒಂದು ಬಿಂದುವಿನ ಅಥವಾ ಹನಿಯ ಪ್ರೀತಿಯೂ ಸಾಕು, ನಾವು ಪಾವನ ಪ್ರಪಂಚಕ್ಕೆ ಹೋಗ್ಬಿಡ್ತೀವಿ ಅಂತ ಆ ಹಾಡಿನಲ್ಲಿ ಹೇಳ್ತಾರೆ. ಆದರೆ ಬಾಬಾ ಹೇಳ್ತಾ ಇದ್ದಾರೆ, ಈ ಪ್ರೀತಿ ಅನ್ನೋದು ಕೊಡಿಸಲಾಗುವುದಿಲ್ಲ, ಪ್ರೀತಿಯನ್ನು ಮಾಡಲಾಗುತ್ತೆ ಅಂತ ಹೇಳ್ತಿದ್ದಾರೆ. ಜ್ಞಾನ ಅಮೃತ ಪಿಲಾತೆ बाबा है भी ज्ञान का सागर, इतनी नदियाँ जो निकलती है उनका क्रिएटर कौन है. ತಂದೆ ಎಷ್ಟು ಪ್ರೀತಿ ಮಾಡ್ತಾರೆ. ಬಾಬಾ ಹೇಳ್ತಾ ಇದ್ದಾರೆ, ಈ ಜ್ಞಾನದಿಂದಲೂ ಕೂಡ ತಂದೆ ಏನು ಮಾಡ್ತಾರೆ, ನಮ್ಮ ಪಾಲನೆಯನ್ನು ಮಾಡ್ತಾರೆ, ಜ್ಞಾನ ಅಮೃತವನ್ನು ತಂದೆ ಕುಡಿಸ್ತಾರೆ ಹಾಗೂ ಪ್ರೀತಿ ಅನ್ನೋದು ತಂದೆ ನಮ್ಮನ್ನು ಮಾಡ್ತಾರೆ. ಈ ಪಾವನ ಪ್ರಪಂಚಕ್ಕೆ ನಾವು ಹೋಗ್ತೀವಿ ಅಂತ ಹೀಗೆ ನಿಮ್ಮೆಲ್ಲರೂ ಕೂಡ ಸ್ಮೃತಿ ಇದೆಯಲ್ಲ, ನಾವೆಲ್ಲರೂ ಕೂಡ ನದಿಗಳು ಅಂತಂದ್ರೆ ನಮ್ಮೆಲ್ಲರ ರಚಯಿತ ಯಾರು? ಜರೂರ್ ಕಹಿಂಗೆ ಸಾಗರ ಅಂತಾನೆ ತಾನೇ ನಾವು ಹೇಳುವುದು. ಉಸ್ಸೆ ಹಿ ಸಬ್ ನದಿಯಾ ನಿಕಲ್ತಿ ಹೈ, ಜೋ ಜ್ಞಾನ ಕಾ ಸಾಗರ್ ಪರಮಪಿತ ಪರಮಾತ್ಮ ಟೆಹರಾ. ಆ ಸಾಗರನಿಂದನೇ ಎಲ್ಲ ನದಿಗಳು ಬರುತ್ತೆ. ಅಂದರೆ ಜ್ಞಾನ ಸಾಗರ ಪರಮಪಿತ ಪರಮಾತ್ಮ ಅವರೇ ಅಂತ ಗೊತ್ತಾಯ್ತಲ್ವಾ. ಉನ್ಸೆ ತುಮ್ ಜ್ಞಾನ ನದಿಯಾ ಜ್ಞಾನ ಗಂಗಾಯೇ ನಿಕಲ್ತಿ ಹೋ, ಅವರಿಂದ ನೀವೆಲ್ಲರೂ ಕೂಡ ಜ್ಞಾನ ಗಂಗೆಯರು ಹೊರಬರ್ತೀರಿ. ಬಲ್ ಉನ್ಕಿ ಮಹಿಮಾ ಹೈ ವ ಪ್ರೇಮ್ ಕಾ ಸಾಗರ್, ಸುಖ ಕಾ ಸಾಗರ್. ಜಬ್ ತುಮ್ ಜ್ಞಾನ ಪಿಲಾತೆ ಹೋ तब हम स्वर्ग में चले जाएंगे, सदगति को पा लेते हैं. बाप कहते हैं मुझे ज्ञान का सागर, कहते हैं ज्ञान सागर को याद करो तो तुम्हारी विकर्म विनाश हो जाएगा, पावन बन जाएंगे. ತಂದೆಯ ಮಹಿಮೆಯನ್ನು ಪ್ರೀತಿಯ ಸಾಗರ್, ಸುಖದ ಸಾಗರ, ಶಾಂತಿಯ ಸಾಗರ ಅಂತವರಿಗೆ ಸಾಗರಕ್ಕೆ ಹೋಲಿಸಿ ಅವರ ಮಹಿಮೆಯನ್ನು ನಾವು ಮಾಡ್ತಾ ಇರ್ತೀವಿ. ಈ ರೀತಿ ಮಹಿಮೆ ಮಾಡೋದ್ರಿಂದ ಯಾರೂ ಕೂಡ ಸ್ವರ್ಗಕ್ಕೆ ಹೋಗುವುದಿಲ್ಲ. ಆದರೆ ಏನು ಕೇಳ್ತಾರೆ, ತಾವು ಯಾವಾಗ ಬಂದು ನಮಗೆ ಜ್ಞಾನ ಅಮೃತವನ್ನು ಕೊಡಿಸ್ತೀರೋ ಆಗ ನಾವು ಸ್ವರ್ಗಕ್ಕೆ ಹೋಗ್ತೀವಿ, ಸದ್ಗತಿಯನ್ನು ಪಡೆದುಕೊಳ್ತೀವಿ ಅಂತ ಗಾಯನವನ್ನು ಮಾಡ್ತಾರೆ. ಆದರೆ ಈಗ ಸ್ವಯಂ ತಂದೆ ಬಂದು ಹೇಳ್ತಿದ್ದಾರೆ, ಮಕ್ಕಳೇ ಜ್ಞಾನ ಸಾಗರನಾಗಿರುವ ನನ್ನನ್ನು ನೀವು ನೆನಪು ಮಾಡಿದ್ರೆ ತಮ್ಮ ವಿಕರ್ಮ ವಿನಾಶ ಆಗ್ಬಿಡುತ್ತೆ, ತಾವು ಪಾವನರಾಗ್ಬಿಡ್ತೀರಿ ಅಂತ. ಯಾ ಪೆಹಲೆ ಪೆಹಲೆ ಕೌನ್ ಸುನ್ತಾ ಹೈ? ಈ ಮಾತು ಮೊಟ್ಟ ಮೊದಲು ಯಾರು ಕೇಳ್ತಾರೆ? या गुप्त बात हुई ना, गाते भी है तुम मात पिता, पिता तो है परंतु माता क्यों कहा जाता है? पिता तो ठीक है, अब माता किसको कहे? पहले ज्ञान अमृत कौन पीता है, वह आकर प्रवेश करते हैं. ಬಾಬಾ ಹೇಳ್ತಿದ್ದಾರೆ, ಇದ್ರ ಉತ್ತರ ಅಂತೂ ಬ್ರಹ್ಮನೇ, ಆದರೆ ಹಿಂಗೆ ಅಂತ ಸ್ಪಷ್ಟವಾಗಿ ಬಾಬಾ ತಿಳಿಸ್ತಾರೆ. ಇದು ತುಂಬ ಗುಪ್ತವಾಗಿರುವಂಥ ಮಾತು. ನಾವು ಪರಮಾತ್ಮನ ಮಹಿಮೆ ಮಾಡುವಾಗ ಏನು ಹೇಳ್ತೀವಿ? ತಾಯಿ ತಂದೆ ಎಲ್ಲವೂ ನೀವೇ ಅಂತ ಹೇಳ್ತೀವಲ್ವ. ತಂದೆ ಅಂತ ಹೇಳ್ತೀರ ಅಂತಂದರೆ ಸರಿ, ಆದರೆ ಅವರು ತಾಯಿ ಹೆಂಗಾಗ್ತಾರೆ? ಜ್ಞಾನ ಅಮೃತವನ್ನು ಕುಡಿಸುವಂಥ ತಂದೆ ಯಾರು? ಶಿವಬಾಬಾ. ಮತ್ತು ಕುಡಿಯುವಂಥವ್ರು ಮೊಟ್ಟ ಮೊದಲನೇದಾಗಿ ಯಾರು ಅಂತಂದರೆ, ಯಾರಲ್ಲಿ ನಾನು ಪ್ರವೇಶನ ಆಗ್ತೇನೋ ಅವರೇ ಮೊಟ್ಟ ಮೊದಲು ಕುಡಿಯುತ್ತಾರೆ ಅಂತ ಹೇಳ್ತಿದ್ದಾರೆ. ज्ञान सुनाते हैं तो पहले कौन सुनेगा, जरूर यह. ಶಿವಬಾಬಾ ಜ್ಞಾನ ತಿಳಿಸ್ತಾರೆ ಅಂತಂದರೆ ಕೇಳುವಂಥವ್ರು ಇರಬೇಕಲ್ಲ, ಆ ಥರ ಕೇಳಿರುವಂಥವ್ರು ಮೊಟ್ಟ ಮೊದಲು ಈ ಬ್ರಹ್ಮಾನೇ. तो यह माताओं गई, इनके कान पहले सुनते. ಇವರು ತಾಯಿ ಆಗ್ಬಿಟ್ರಲ್ವಾ ಅಂತ ಹೇಳ್ತಾರಲ್ವ, ಇವರ ಕಿವಿಗಳು ಮೊಟ್ಟ ಮೊದಲು ಕೇಳಿಸ್ಕೊಳ್ತವೆ. ಅದಕ್ಕೆ ಬಾಬಾ ಹೇಳ್ತಾರೆ, ನನ್ನ ಪಕ್ಕದಲ್ಲೇ ಶಿವಬಾಬಾ ಇದ್ದಾರೆ ಅಂತ ಹೇಳ್ತಿರ್ತಾರೆ. ಯಾರು? ಬ್ರಹ್ಮ ಬಾಬಾ. ಎಷ್ಟು ಪಕ್ಕದಲ್ಲಿ? ಭ್ರುಕುಟಿಗೆ ಕಿವಿಗೆ ಎಷ್ಟು ದೂರ ಇದೆ
ಅಂದರೆ ಶಿವಬಾಬಾ ಬಂದು ಮೃಗುಟಿಯ ಸಿಂಹಾಸನದಲ್ಲಿ ಕುತ್ಕೊಂಡು ತಿಳಿಸಿದ್ರು ಕೂಡ ಜ್ಞಾನ ಕೇಳಿಸ್ಕೊಳ್ಳೋದ್ರಲ್ಲಿ ಕಿವಿ ಎಷ್ಟು ದೂರ ಇದೆ, ತುಂಬ ಹತ್ರ. ಬಾಬಾ ಹೇಳ್ತಾರೆ ಅಷ್ಟು ಪಕ್ಕದಲ್ಲಿ ಕುತ್ಕೊಂಡು ಫಸ್ಟ್ ಜ್ಞಾನವನ್ನು ತಿಳಿಸ್ಬೋದು ನನಗೆ, ಅದಕ್ಕೋಸ್ಕರ ನಾನು ತುಂಬ ಭಾಗ್ಯ. ಬಾಬಾ ಏನು ಹೇಳ್ತಾರೆ, ಮಕ್ಕಳೇ ನಾನು ಒಂದೇ ಸಮಯದಲ್ಲಿ ಜ್ಞಾನ ತಿಳಿಸಿದ್ರು ಸಹ ನಿಮ್ಮ ಹತ್ರ ಜ್ಞಾನ ತಲುಪುವುದಕ್ಕೂ ಈ ಬ್ರಹ್ಮನ ಕಿವಿಗಳು ತಲುಪುವುದಕ್ಕೂ ಕೂಡ ವ್ಯತ್ಯಾಸ ಇದೆಯಲ್ಲ, ಫಸ್ಟ್ ಕೇಳುವುದು ಈ ಬ್ರಹ್ಮನೇ ಅಂತಲೂ ಬಾಬಾ ತಿಳಿಸಿದ್ದಾರೆ ಅಲ್ವಾ. ಅದು ಕೂಡ ಸಾಕಾರ ಮುರಳಿಯ ಪಾಯಿಂಟೇ, ಬಾಬಾಂಗೆ ತಿಳಿಸಿದ್ದಾರೆ. ಅದಕ್ಕೆ ಇಲ್ಲೂ ಕೂಡ ಬಾಬಾ ತಿಳಿಸ್ತಾರೆ, ಮೊಟ್ಟ ಮೊದಲು ತಿಳ್ಕೊಳ್ಳುವಂಥವ್ರು ಅಥವಾ ಕೇಳುವಂಥವ್ರು ಈ ಬ್ರಹ್ಮ. विस्तार में शरीर माता का नहीं तो माता कहाँ से लाए, इसलिए गाया हुआ है जगदंबा सरस्वती. ಬ್ರಹ್ಮ ಬಾಬಾ ಅವರನ್ನು ತಾಯಿ ಅಂತ ಹೇಳಿಬಿಟ್ರು. ಬಾಬಾ ಆ ರೀತಿಯೇ ಪಾಲನೆಯನ್ನು ಕೂಡ ಕೊಟ್ಟರು. ಆದರೆ ಸ್ಥೂಲವಾಗಿ ನೋಡುವುದರಲ್ಲಿ ತಾಯಿ ಅಂತಂದರೆ ಅವ್ರದ್ದು ಸ್ತ್ರೀ ಪುರುಷ, ಸ್ತ್ರೀದು ಶರೀರ ಅಲ್ಲ ತಾಯಿ ಅನ್ನೋದಕ್ಕೆ. ಅದಕ್ಕೋಸ್ಕರ ಬಾಬಾ ಹೇಳ್ತಾರೆ ಇಲ್ಲಿ ಜಗದಂಬ ಸರಸ್ವತಿಯನ್ನು ಕೂಡ ಮಹಿಮೆ ಮಾಡಲಾಗುತ್ತೆ ತಾಯಿ ಅಂತ. सरस्वती को सितार है, वह है ब्रह्मा कुमारी. कुमारी की महिमा बहुत है, ब्रह्मा की इतनी महिमा नहीं, इतने मेले नहीं लगते जितने जगदम्बा के मेले लगते हैं. तो जो ज्ञान ज्ञानेश्वरी है उसी पर ज्ञान का कलश रखते हैं. ज्ञान सागर वह है, उनको ही पतित पावन कहा जाता है. ಇಲ್ಲಿ ಸರಸ್ವತಿಗೆ ಸಿತಾರೆಯನ್ನು ಕೂಡ ತೋರಿಸ್ತಾರೆ, ವೀಣೆಯನ್ನು ಕೂಡ ತೋರಿಸ್ತಾರೆ. ಇವರು ಯಾರೋ ಬ್ರಹ್ಮ ಕುಮಾರಿ ಅಂತ ಹೇಳ್ತಾರೆ. ಕುಮಾರಿಯರ ಮಹಿಮೆ ತುಂಬ ಜಾಸ್ತಿ ಇರುತ್ತೆ ಅಂತ ಹೇಳ್ತಾರೆ ಬಾಬಾ. ನಾವೇ ನೋಡ್ಬೋದು, ಬ್ರಹ್ಮನ ಮಂದಿರಗಳು ಜಾಸ್ತಿ ಇದೆಯಾ, ಜಗದಂಬನ ಮಂದಿರಗಳು ಜಾಸ್ತಿ ಇದೆಯಾ? ಜಗದಂಬ ಮಂದಿರನೇ ತಾನೆ. ಅದಕ್ಕೆ ತಂದೆ ಹೇಳ್ತಾರೆ, ಜ್ಞಾನ ಜ್ಞಾನೇಶ್ವರಿಯ ಮೇಲೆಯೇ ಜ್ಞಾನದ ಕಲಶವನ್ನು ನಾನು ಇಡುತ್ತೇನೆ. ಜ್ಞಾನದ ಸಾಗರ ಅವರೇ ಆಗಿದ್ದಾರೆ, ಪತೀತ ಪಾವನ. ಈ ಪತೀತ ಪ್ರಪಂಚದಲ್ಲಿ ಬರ್ತಾರೆ. ಪತೀತ ಹೇ ಕಲಿಯುಗಿ ದುನಿಯಾ, ಪಾವನೆಯ ಸತ್ಯುಗಿ ದುನಿಯಾ. ಪಾವನ ಅಂತ ಸತ್ಯುಗ ಪ್ರಪಂಚಕ್ಕೆ ಹೇಳಲಾಗುತ್ತೆ, ಪತೀತ ಅಂತ ಕಲಿಯುಗ ಪ್ರಪಂಚಕ್ಕೆ ಹೇಳಲಾಗುತ್ತದೆ. ಸತ್ಯುಗ ಮೇ ಲಕ್ಷ್ಮೀ ನಾರಾಯಣ ಕಾ ರಾಜ್ಯ ಹೈ. ಸತ್ಯುಗದಲ್ಲಿ ಯಾವ ರಾಜ್ಯ ಇರುತ್ತೆ? ಲಕ್ಷ್ಮೀನಾರಾಯಣ ರಾಜ್ಯ. ಉನ್ಹೇ ಆ ರಾಜ ಏಕ ತಿಲಕ್ कैसे मिला. ಇವಾಗ ಆ ಲಕ್ಷ್ಮೀನಾರಾಯಣರಿಗೆ ರಾಜ್ಯ ತಿಲಕ ಹೆಂಗೆ ಸಿಕ್ತು ಅಂತ ಕೇಳ್ತಿದ್ದಾರೆ. ಹೆಂಗೆ ಸಿಕ್ತು ಅವರಿಗೆ? ಯಾವ ಸಮಯದಲ್ಲಿ ಸಿಕ್ತು? या बात है संगम की, जबकि मनुष्य पुकारते हैं पतित पावना हो, या तो राजा ही है नहीं. बाप कहते हैं तुम पतित भ्रष्टाचारी से पावन श्रेष्ठाचारी बनेंगे तो राजा का तिलक तुमको मिलेगा. तिलक कोई दिया नहीं जाता या तो समझाया जाता है. पतित दुनिया में तो है ही पतित का पतित पर राज्य. अब पावन बनने की प्रतिज्ञा करो. प्रतिज्ञा अक्षर भी कहने में आता है, लेकिन ज्ञान की बात है. ಇಲ್ಲಿ ತಂದೆ ಹೇಳ್ತಾರೆ, ಸಂಗಮದ ಸಮಯದಲ್ಲಿಯೇ ಯಾವಾಗ ಮನುಷ್ಯರು ಕರೆಯುತ್ತಾರೋ ಪತಿತ ಪಾವನ ಬನ್ನಿ ಅಂತ, ರಾಜ್ಯವಿಲ್ಲದೆ ಇರುವಂತಹ ಸಮಯದಲ್ಲಿ ಪತಿತರ ಪ್ರಪಂಚ, ಪತಿತ ಭ್ರಷ್ಟಾಚಾರಿ ಈ ಪ್ರಪಂಚ ಆಗ್ಬಿಟ್ಟಿದೆ ಅಂದರೆ ಪತಿತರ ಮೇಲೆ ಪತಿತರ ರಾಜ್ಯನೇ ಇಲ್ಲಿ ನಡೆಯುತ್ತೆ. ಆದರೆ ಯಾವಾಗ ಪಾವನ ರಾಜ್ಯ, ಶ್ರೇಷ್ಠಾಚಾರಿ ರಾಜ್ಯ ಬೇಕು ಅಂತ ಅನಿಸುತ್ತೋ ಅಥವಾ ನಾವು ಹಿಂಗೆ ಆಗಬೇಕು ಅಂತ ಅನಿಸುತ್ತೋ ಆ ಸಮಯದಲ್ಲಿ ಎಲ್ಲರೂ ಕೂಡ ಕರೆಯುತ್ತಾರೆ. ಅಂದರೆ ಬಾಬಾ ಹೇಳ್ತಾರೆ, ನೀವೇ ಪತಿತ ಭ್ರಷ್ಟಾಚಾರಿಗಳಿಂದ ಪಾವನ ಶ್ರೇಷ್ಠಾಚಾರಿಗಳು ಆಗ್ತೀರಿ, ರಾಜ್ಯ ತಿಲಕವನ್ನೂ ಕೂಡ ತಮಗೆ ನೀಡಲಾಗುತ್ತೆ ಈ ಜ್ಞಾನದ ಮುಖಾಂತರ. ಮತ್ತು ನಿಜವಾಗ್ಲೂ ಬಂದು ಬಾಬಾ ತಿಲಕ ಇಟ್ಟು ಸಿಂಹಾಸನ ಮೇಲೆ ಕೂರಿಸ್ತಾರ ಬಾಬಾ? ಇದು ಅರ್ಥ ಮಾಡಿಕೊಳ್ಳುವಂಥ ವಿಷಯ ಅಂತ ಹೇಳ್ತಾರೆ ಬಾಬಾ. ಇಲ್ಲಿ ನಿಜವಾಗ್ಲೂ ಕೂಡ ತಿಲಕ ಇಟ್ಟು ಈ ರೀತಿ ಮಾಡ್ತಾರೆ ಅಂತಲ್ಲ, ಆದರೆ ನಾವು ಇದು ಅರ್ಥ ಮಾಡಿಕೊಳ್ಳುವಂಥ ವಿಷಯ. ಪೂರ್ತಿ ರಾಜ್ಯದ ಜವಾಬ್ದಾರಿ ನನ್ನ ಮೇಲೆ ಇದೆ, ನನಗೆ ಸಿಗುತ್ತದೆ, ಇಂಥ ಪಾವನ ರಾಜ್ಯಕ್ಕೆ ನಾನು ಮಾಲೀಕನಾಗುತ್ತೇನೆ ಅಂತ. ಮತ್ತು ಇಲ್ಲಿ ಬಾಬಾ ಹೇಳ್ತಾರೆ, ನೀವು ಪಾವನರಾಗ್ತೀವಿ ಅಂತ ಪ್ರತಿಜ್ಞೆಯನ್ನು ಮಾಡಬೇಕಲ್ಲ, ಮಾಡಿದ್ದೀರಾ? ಇಲ್ಲ. ಬಾಬಾ ಹೇಳ್ತಿದ್ದಾರೆ, ಇಲ್ಲಿ ಪ್ರತಿಜ್ಞೆ ಅಂದರೂ ಕೂಡ ಅದು ಕೂಡ ಇಲ್ಲಿ ಯಾರಕ್ಕೂ ನೀವು ಪ್ರಾಮಿಸ್ ಮಾಡುವುದಲ್ಲ, ಆದರೆ ಇದು ಕೂಡ ತಿಳುವಳಿಕೆ ಮಾತು, ಬುದ್ಧಿಯಿಂದ ನಿಮಗೆ ನಿಶ್ಚಯ ಇರಬೇಕು. ಹೌದು, ನಾವು ತಂದೆಗೆ
ಪ್ರತಿಜ್ಞೆಯನ್ನು ಮಾಡಿದ್ದೀವಿ ಅಂತ. बच्चे जानते हैं हम पतित पावन बाप से ज्ञान सागर बाप के बने हैं तो हमको पावन बनना ही होगा. ಈಗ ನೀವು ಮಕ್ಕಳು ತಿಳ್ಕೊಂಡಿದ್ರೆ ಪತಿತ ಪಾವನರಾಗಿರುವ ತಂದೆ ಅದು ಜ್ಞಾನ ಸಾಗರ ತಂದೆಯ ನಾವು ಮಕ್ಕಳಾಗ್ಬಿಟ್ಟು, ಅದರಿಂದ ನಾವೇನಾಗಬೇಕು, ಪಾವನರಾಗಬೇಕಾಗಿದೆ. बाकी तो रक्षाबंधन के दिन राखी बांधने व तिलक देने का सवाल नहीं उठता. तुम तिलक कहाँ देते हो? ನೋಡಿ, ಬಾಕಿ ರಕ್ಷಾಬಂಧನದ ದಿನದಲ್ಲಿ ರಾಖಿ ಕಟ್ಟುವುದು, ತಿಲಕ ಇಟ್ಟುಕೊಳ್ಳುವುದು ಈ ಪ್ರಶ್ನೆನೇ ಬರಲ್ಲ ಅಂತ ಹೇಳ್ತಿದ್ದಾರೆ ಬಾಬಾ. ಇಲ್ಲಿ ಬಾಬಾ ಹೇಳ್ತಾರೆ, ಪ್ರತಿಜ್ಞೆ ನೀವು ಸ್ಥೂಲವಾಗಿ ಸ್ಥೂಲ ತಿಲಕ ಇಲ್ಲ ಅಂತಂದಮೇಲೆ ಈ ರೀತಿ ಪದ್ಧತಿಗಳು ಕೂಡ ಇಲ್ಲಿ ಮಾಡುವ ಅವಶ್ಯಕತೆ ಇಲ್ಲ, ಮಾತೇ ಬರಲ್ಲ. तुम तिलक कहाँ देते हो? भक्ति मार्ग के रस्म निकली ना तो यही निकाल दी. अर्थ तो कुछ भी समझते नहीं है. राज्य तिलक कब और किसको मिला? ಇಲ್ಲಿ ಬಾಬಾ ಹೇಳ್ತಿದ್ದಾರೆ, ಯಾರಿಗೆ ತಿಲಕವನ್ನು ಕೊಟ್ಟರು? ಭಕ್ತಿ ಮಾರ್ಗದಲ್ಲಿ ಮಾಡುವಂಥ ಪದ್ಧತಿನೇ ಇದಾಯ್ತಲ್ವಾ ಅಂತ ಹೇಳ್ತಾರೆ. ಭಕ್ತಿ ಮಾರ್ಗದಲ್ಲಿ ರಾಖಿ ಕಟ್ತಾರೆ, ನೀವು ಕೂಡ ಇಲ್ಲಿ ಹಾಗೆ ಕಟ್ಟಂಗಾಗುತ್ತದೆ. ಅದಕ್ಕೋಸ್ಕರ ಬಾಬಾ ಹೇಳ್ತಿದ್ದಾರೆ, ಇಲ್ಲಿ ಸ್ಥೂಲವಾಗಿರುವಂಥ ಅರ್ಥರಹಿತವಾಗಲ್ಲ, ಆದರೆ ಇಲ್ಲಿ ನಿಮಗೆ ರಾಜ್ಯ ತಿಲಕ ಯಾರಿಗೆ ಹಾಗೂ ಯಾವಾಗ ಸಿಗುತ್ತೆ ಎನ್ನುವಂಥ ಸ್ಪಷ್ಟವಾಗಿರುವಂಥ ಮಾತುಗಳು ನಿಮಗೆ ಗೊತ್ತಾಗಿದೆ. ತಿಲಕ ಇಟ್ಕೊಳ್ಳುವುದು ಯಾವುದರ ಅರ್ಥ? ರಾಜ್ಯ ತಿಲಕದ ಅರ್ಥ. ರಾಖಿ ಪವಿತ್ರತೆಯ ಕಂಕಣ ಕಟ್ಟಿಕೊಂಡ ನಂತರ ಈ ರೀತಿ ರಾಜ್ಯ ಭಾಗ್ಯ ನಮಗೆ ಸಿಗುತ್ತೆ ಎನ್ನುವಂಥ ಅರ್ಥ ಸಹಿತವಾಗಿ ನೀವು ಮಾಡ್ತೀವಿ. ಆದರೆ ಹೊರಗಡೆ ಏನಾಗುತ್ತೆ ಅಂತಂದರೆ ಕೇವಲ ತಿಲಕವನ್ನು ಇಡ್ತಾರೆ, ರಾಖಿ ಕಟ್ತಾರೆ. ಅದೇ ರೀತಿ ನಾವು ಮಾಡಿದ್ರೆ ಅದು ಕೂಡ ಭಕ್ತಿ ಮಾರ್ಗದ ಸಂಸ್ಕಾರ ಆಗುತ್ತೆ. ಅಲ್ಲಿ ಅರ್ಥನೇ ಏನು ಗೊತ್ತಿರೋದಿಲ್ಲ ಅಂತ ಹೇಳ್ತಾರೆ. तो तुमको जाकर समझाना है यह तुम ब्राह्मणों का काम है. ಇವಾಗ ಮನುಷ್ಯರು ಯಾರಿಗೂ ಗೊತ್ತಿಲ್ಲ, ಆದರೆ ನೀವು ಹೋಗಿ ಇದನ್ನು ಅರ್ಥ ಮಾಡಿಸಬೇಕು. ಬ್ರಾಹ್ಮಣರ ಕೆಲಸವೇ ಇದಾಗಿದೆ. वह जो भाई बहनों को राखी बांधते हैं परंतु वह खुद पवित्र थोड़ी ही रहती. पहले कुमारी है तो पावन, फिर पतित बन पड़ती है. माताएं कन्याएं दोनों राखी बांधने जाती है तो क्या दोनों पवित्र है? माता तो है ही अपवित्र, तो अपवित्र को अपवित्रता का राखी बांधे तो फायदा कुछ भी नहीं है. रिजल्ट में जो होता है उसका फिर यादगार मनाया जाता है. ಈ ನಾವು ಭಕ್ತಿ ಮಾರ್ಗದಲ್ಲಿ ಯಾವುದೆಲ್ಲ ಹಬ್ಬಗಳು ಮಾಡ್ಕೊಳ್ತಾ ಬರ್ತೀವಿ, ಆ ರೀತಿ ಒಂದು ರಾಖಿ ಹಬ್ಬ ಅಂತ ತಿಳಿದುಕೊಂಡು ಸಹೋದರನಿಗೆ ರಾಖಿಯನ್ನು ಕಟ್ಟುತ್ತಾರಲ್ಲ. ಬಾಬಾ ಹೇಳ್ತಾರೆ, ಅದರಲ್ಲಿ ಅರ್ಥ ಏನಿದೆ? ಅವರು ಸ್ವಯಂ ಅಪವಿತ್ರ ಆಗಿದ್ದಾರೆ, ಅಪವಿತ್ರನಿಗೆ ಅಪವಿತ್ರತೆ ರಾಖಿ ಕಟ್ಟದಂಗೆ ಆಗುತ್ತೆ ಅಷ್ಟೇ ಅಂತ ಹೇಳ್ತಿದ್ದಾರೆ ಬಾಬಾ. ಅದಕ್ಕೋಸ್ಕರ ಇಲ್ಲಿ ಮಾತೆಯರಾಗ್ಬೋದು ಕನ್ಯರಾಗಿರ್ಬೋದು ರಾಖಿಯನ್ನು ಕಟ್ತಾರೆ ಅಂದರೆ ಇಬ್ಬರು ಪವಿತ್ರವಾಗಿದ್ದಾರ. ಬಾಬಾ ಹೇಳ್ತಿದ್ದಾರೆ, ಇಲ್ಲಿ ಈ ರೀತಿ ಕಟ್ಟೋದ್ರಿಂದ ಯಾವುದೇ ಲಾಭ ಇಲ್ಲ. ಈ ರೀತಿ ಮಾಡೋದ್ರಿಂದ ಪರಿಣಾಮ ಏನಂತ ನಾವು ನೆನಪಾರ್ಥ ಉಳ್ಕೊಂಡಿದೆ ಅಷ್ಟೇ ಹೊರತು ಅರ್ಥ ಏನು ಉಳ್ಕೊಂಡಿಲ್ಲ ಅಂತ ಹೇಳ್ತಿದ್ದ ಬಾಬಾ. ಇಲ್ಲ, ಇವಾಗ ಮಾಡ್ತಾರ ಪ್ರತಿ ಹಬ್ಬಗಳು ಕೂಡ ಹಿಂಗಾಗ್ಬಿಟ್ಟಿದೆ, ನೆನಪಾರ್ಥ ಉಳ್ಕೊಂಡಿದೆ ಅಷ್ಟೇ, ಏನೋ ಮಾಡಬೇಕು ಮಾಡ್ತಿದ್ದೀವಿ ಅಷ್ಟೇ. ಆದರೆ ಯಾವುದಕ್ಕೆ ಮಾಡ್ತಾ ಇದ್ದೀವಿ ಅನ್ನುವಂಥ ಅರ್ಥ ಅಂತೂ ಯಾರಿಗೂ ಗೊತ್ತಿಲ್ಲ. जैसे कृष्ण जयंती होगी फिर बाद में बैठकर मनाते हैं. यादगार अथवा बर्थडे मनाना यह तो एक फैशन पड़ गया है. इसमें तो कुछ फायदा नहीं सिवाय खर्च के. ಬಾಬಾ ಹೇಳ್ತಿದ್ದಾರೆ, ಕೃಷ್ಣ ಜಯಂತಿ ಕೂಡ ಮಾಡ್ತಾರೆ. ಕೃಷ್ಣ ಜಯಂತಿ ಆದಮೇಲೆ ಇದೆಲ್ಲ ಕೂಡ ಮಾಡ್ಕೊಂಡು ಬಂದರು ಅಂದರೆ ಸ್ವಲ್ಪ ದಿನಗಳ ಮುಂಚೆನೇ ರಾಖಿ ಬರುತ್ತೆ. ರಾಖಿ ಬಂದಮೇಲೆ ಒಂದು 5-6 ದಿನದಲ್ಲೇ ಕೃಷ್ಣ ಜಯಂತಿನೂ ಬಂದ್ಬಿಡುತ್ತೆ. ಬಾಬಾ ಹೇಳ್ತಾರೆ, ಈ ರೀತಿ ಯಾವುದೋ ಒಂದು ಹಬ್ಬಗಳು ನೆನಪಾರ್ಥವಾಗಿ ಮಾಡ್ತಾನೆ ಬಂದರು. ಬರ್ತ್ಡೇ ಆಚರಿಸೋದು ಇದೆಲ್ಲ ಒಂದು ಫ್ಯಾಷನ್ ಆಗಿಬಿಟ್ಟಿದೆ ಅಷ್ಟೇ, ಖರ್ಚು ಆಗುತ್ತಷ್ಟೇ, ಅದ್ರ ವಿನ ಇನ್ನೇನೂ ಲಾಭ ಇಲ್ಲ ಅಂತ ಹೇಳ್ತಿದ್ದಾರೆ ಬಾಬಾ. शिव जयंती मनाते हैं अर्थात बर्थडे मनाते, परंतु उन्हों को कुछ पता नहीं शिवरात्रि व शिव जयंती रियल में कब हुई थी. ಸುಮ್ಮನೆ ಶಿವ ಜಯಂತಿನೂ ಆಚರಿಸ್ತಾರೆ, ಆದರೆ ಯಾವಾಗಾಯಿತು ಏನಾಯಿತು ಅಂತ ಸತ್ಯತೆ ಅಂತೂ ಯಾರಿಗೂ ಗೊತ್ತಿಲ್ಲ. ನಮಗಾದ್ರೂ ಗೊತ್ತಿತ್ತಾ? ಇಷ್ಟು ಡೀಪಾಗಿ ನಾವು ಯೋಚನೆ ಆದರೂ ಮಾಡಿದ್ವಾ? ಯಾಕೆ ಆಚರಿಸ್ತಾ ಇದ್ದೀವಿ
ಇವ್ರು ಏನು ಮಾಡಿದ್ರು, ಇವರ ನೀಡಿದ ಯಾರು ತಯಾರಾಗಿದ್ರು, ಇವ್ರ ರಾಜ್ಯ ಯಾವಾಗಿತ್ತು, ಆ ರಾಜ್ಯ ಹೆಂಗಿತ್ತು, ಸ್ವಲ್ಪ ಅದು ಯೋಚನೆ ಮಾಡಿದ್ವ ನಾವು? रियलिटी से फायदा होता है, अनरियलिटी से नुकसान ही होता है. यह झूठी दुनिया है. ಸತ್ಯ ತಿಳ್ಕೊಳ್ಳೋದ್ರಿಂದ ಲಾಭ ಇದೆ, ಅಸತ್ಯವಾಗಿ ನಡೆಯೋದ್ರಿಂದ ಲಾಭ ಇಲ್ಲ. ಆದರೆ ಈ ಪ್ರಪಂಚ ಹಿಂಗಾಗ್ಬಿಟ್ಟಿದೆ, ಈಗ ಸತ್ಯ ಪ್ರಪಂಚ ಸುಳ್ಳಿನ ಪ್ರಪಂಚ ಆಗ್ಬಿಟ್ಟಿದೆ ಅಂತ ಹೇಳ್ತಿದ್ದಾರೆ. ರಾಖಿ ಉತ್ಸವ ಮೇ झूठ ಮನಾತೆ, ರಾಖಿ ಉತ್ಸವ ಕೂಡ ಹೆಂಗಾಗ್ಬಿಟ್ಟಿದೆ, ಈಗ ಸುಳ್ಳಿನ ಉತ್ಸವ ಆಗ್ಬಿಟ್ಟಿದೆ. वास्तव में है ही पवित्रता की बात, पवित्रता की ही प्रतिज्ञा की जाती है. ಪವಿತ್ರತೆಗೆ ಇರ್ತೀವಿ ಅಥವಾ ರಾಖಿಯನ್ನು ಕಟ್ಕೊಳ್ತೀವಿ, ಆ ಕಂಕವನ್ನು ಕಟ್ಕೊಳ್ತೀವಿ ಅನ್ನುವಂಥ ಮಾತಿಗೆ ಈ ಒಂದು ರಾಖಿ ಅನ್ನೋದು ಆಚರಿಸಲಾಗುತ್ತೆ. ಯಾವುದು ಅಭಿ ಶುರು ಹುआ, पहले तो यह नहीं जानते थे कि हम पवित्र पावन कौन है, वह आकर कैसे राखी बांधते हैं. तो अभी पतित नहीं बनना, तुम सबको यही कहते हो. आज से प्रतिज्ञा करो, हम पावन बनने वाले बाप से स्वर्ग का राजा ही लेंगे, पावन जरूर बनेंगे. तो पतित बनाने वाला रावण की सेना बड़ी तंग करती है. ಈಗ ನೀವು ಕೂಡ ಭಕ್ತಿ ಮಾರ್ಗದಲ್ಲಂತೂ ಮಾಡ್ತಾ ಬಂದರೆ ಅವಾಗ ನಿಮ್ಗೆ ಗೊತ್ತಿರಲಿಲ್ಲ, ಆದರೆ ಈ ಸಮಯದಲ್ಲಿ ನಿಮಗೆ ಗೊತ್ತಿದೆ. ಪತೀತರು ಇಂದಿನಿಂದ, ನಾವು ಬೇರೆಯವರು ಯಾರಿಗೂ ರಾಖಿ ಕಟ್ಟರು ಕೂಡ ನಾವೇನು ಹೇಳ್ತೀವಿ, ಇವತ್ತಿನಿಂದ ನೀವು ಯಾವತ್ತೂ ಕೂಡ ಪತೀತ ಕೆಲಸವನ್ನು ಮಾಡಬಾರದು. ಪತೀತ ಕೆಲಸವನ್ನು ಮಾಡದೆ ಪಾವನರಾಗಿ ತಂದೆಯಿಂದ ಸ್ವರ್ಗದ ರಾಜ್ಯ ಭಾಗ್ಯವನ್ನು ನಾವು ಪಡೆದುಕೊಳ್ತೀವಿ ಅಂತ ನೀವು ಪ್ರತಿಜ್ಞೆ ಮಾಡ್ತೀವಲ್ಲ, ಬೇರೆಯವ್ರ ಥರನೂ ಕೂಡ ಮಾಡಿಸ್ತೀವಿ. ಆದರೆ ಈ ಪ್ರಪಂಚ ಯಾವುದು? ಪತೀತ ಪ್ರಪಂಚ. ಪತೀತ ಪ್ರಪಂಚದಲ್ಲಿ ಮಾಯಾ ರಾವಣ ಸೇನೆ ತುಂಬ ತೊಂದರೆ ಕೊಡುತ್ತೆ ಅಂತ ಹೇಳ್ತಾರೆ. ತೊಂದರೆ ಕೊಡ್ತಾ ಇದೆಯಾ? ತುಂಬ ತೊಂದರೆ ಕೊಡ್ತಾರೆ. बाप कहते हैं अब तुम मेरी याद से पावन बन जाएंगे, विकर्म भस्म होगा. ಆದರೂ ಕೂಡ ಬಾಬಾ ಹೇಳ್ತಾರೆ, ಮಕ್ಕಳೇ ನನ್ನ ನೆನಪು ಮಾಡಿ, ಪಾವನರಾಗಿದ್ದರೆ ವಿಕರ್ಮ ಎಲ್ಲವೂ ಭಸ್ಮ ಆಗಿಬಿಡುತ್ತದೆ. भगवान वाच मामे कम याद करो तो इस योग अग्नि से तुम पावन बन जाएंगे. ನಾನು ಒಬ್ಬನೇ ನೆನಪು ಮಾಡಿ, ಈ ರೀತಿ ಯೋಗ ಅಗ್ನಿಯಲ್ಲೇ ನೀವೆಲ್ಲರೂ ಕೂಡ ಪಾವನರಾಗ್ತೀರಿ. इसमें तो राखी की कोई बात ही नहीं. ನೀವು ನಿಜವಾಗ್ಲೂ ಕೂಡ ಪಾವನ ಆಗ್ತಾ ಇದ್ದೀರಿ ಅಥವಾ ಗುಣವನ್ನು ಧಾರಣೆ ಮಾಡ್ತಿದ್ದೀರಿ ಅಂದರೆ ರಾಖಿ ಕಟ್ಟಿಕೊಳ್ಳುವಂಥ ಅವಶ್ಯಕತೆಯೇ ಇಲ್ಲ ಅಂತ ಹೇಳ್ತಾರೆ. ಅವಶ್ಯಕತೆ ಇದೆಯಾ? पतित पावन बाप कहते हैं, मेरे को याद करने से तुम्हारे पास्ट के विकर्म विनाश हो जाएंगे और आगे भी कोई विकर्म नहीं होगा, क्योंकि तुम पवित्र ही रहेंगे. तुम कितनी अच्छी रीति समझाते हो. ब्रह्म कुमार अथवा कुमारियाँ, पुरुष भी तो ब्रह्म कुमार है ना. महिमा माता की को तो है ही, माता गुरु तो एक को भी नहीं कह सकते हैं, नहीं कहती है. यह तो प्रवृत्ति मार्ग है. त्योहार तो मनाते आते हैं, वह अंधश्रद्धा से कर लेते हैं पैसा कमाने के लिए. आगे ब्राह्मण लोग तो एक ही किस्म की राखी ले जाते थे, मेल फीमेल सबको बांधते थे. एक पैसा मिल जाता था, कोई साहूकार आना 2 आना दे देते थे. कोई बड़ा साहूकार होता था तो 1 रुपया दे देते थे. अभी क्या कर दिया, बहन राखी बांध तिलक देती है, फिर भाई बहन को अच्छी खर्च देते हैं, गिन्नी भी देते हैं, 50 रुपये भी दे देते हैं. रस्म ही बदल गई है. हे ब्राह्मण का काम, तुम हो सच्चे ब्राह्मण मुखवंशावली, वह तो है कुकुवंशावली. ರಾಖಿ ಹಬ್ಬದ ಯಥಾರ್ಥ ಅರ್ಥ ಹಾಗೂ ಹಿನ್ನೆಲೆಯನ್ನು ಬಾಬಾ ತಿಳಿಸ್ತಿದ್ದಾರೆ. ಬಾಬಾ ಹೇಳ್ತಿದ್ದಾರೆ, ಬ್ರಹ್ಮಕುಮಾರ್ ಅಥವಾ ನೀವೆಲ್ಲರೂ ಕೂಡ ಕುಮಾರಿಯರಾಗಿದ್ದೀರಿ. ಪುರುಷರು ಕೂಡ ಯಾರು? ಬ್ರಹ್ಮ ಕುಮಾರರು ಅಲ್ವಾ. ಇಲ್ಲಿ ಮಹಿಮೆ ಮಾತೆಯರ್ದು ಆಗಬೇಕು, ಆದರೆ ಮಹಿಮೆ ಮಾತೆಯರ್ದು ಮಾಡುವುದಿಲ್ಲ. ಇಲ್ಲಿ ಮಾತೆ ಗುರು ಅಂತ ಯಾರೊಬ್ಬರು ಕೂಡ ತಿಳಿದುಕೊಳ್ಳುವುದಿಲ್ಲ ಅಂತ ಹೇಳ್ತಿದ್ದಾರೆ. ಪ್ರವೃತ್ತಿ ಮಾರ್ಗದಲ್ಲಿ ಆ ರೀತಿ ಆಗಿದೆ. ಈ ಹಬ್ಬಗಳು ಯಾವುದೆಲ್ಲ ಆಚರಿಸ್ತಾ ಇದ್ದಾರೆ ಇವಾಗೆಲ್ಲ ಕೂಡ ಅಂಧಶ್ರದ್ಧೆಗೆ ಮಾಡ್ತಿದ್ದಾರೆ. ಮತ್ತು ಒಂದು ಲಾಭಕ್ಕೆ
ಹಣ ಸಂಪಾದನೆ ಮಾಡುವುದಕ್ಕೆ ಮಾಡ್ತಿದ್ದಾರೆ ಅಂತ ಹೇಳ್ತಿದ್ದಾರೆ ಬಾಬಾ. ಮೊದಲೇನಾಗ್ತಿತ್ತು ಅಂತಂದರೆ ಶ್ರದ್ಧೆ ಇತ್ತು ಮೊದಲು, ಈಗ ಶ್ರದ್ಧೆನೇ ಇಲ್ಲ, ಶೋ ಆಗಿದೆ ಅಷ್ಟೇ. ಹೌದು. ಅದೇ ಬಾಬಾ ಹೇಳ್ತಾರೆ, ಮೊದಲು ಏನ ಮಾಡ್ತಾರೆ ಅಂದರೆ ಬ್ರಾಹ್ಮಣರು ಒಂದು ಮನೆಗೆ ಹೋಗಿ ಒಂದೇ ಪ್ರಕಾರದ ರಾಖಿಯನ್ನು ತೆಗೆದುಕೊಂಡು ಹೋಗಿ ಪತಿ ಪತ್ನಿ ಎಲ್ಲರಿಗೂ ಕೂಡ ಒಂದೇ ಪ್ರಕಾರದ ರಾಖಿಯನ್ನು, ಪವಿತ್ರತೆಯ ಬಂಧವನ್ನು ಕಟ್ಟಿ ಬರ್ತಿದ್ರು. ಪವಿತ್ರರಾಗಿರಿ, ಇದು ನಿಮ್ಮ ರಕ್ಷಣೆ ಮಾಡುತ್ತೆ ಅಂತ. ಆದರೆ ಆ ಥರ ಬಂದಾಗ ಮನೆಯಿಂದ ಯಾವುದೋ ಒಂದು ಮನೆಗೆ ಬಂದಮೇಲೆ, ಬ್ರಾಹ್ಮಣರು ಬಂದಮೇಲೆ ಸುಮ್ಮನೆ ಕಳಿಸುವುದಿಲ್ಲ, ಏನಾದರೂ ಒಂದು ಕೊಟ್ಟು ಕಳಿಸ್ತಿದ್ರು ಅವರಿಗೆ. ಒಳ್ಳೆ ಮನೆತನ ಇದ್ದರೆ ಅರ್ಧನ ಅಥವಾ ಒಂದನ ಕೊಟ್ಟು ಕಳಿಸ್ತಿದ್ರು, ಅಂದರೆ 8 ಆನೆಗಳು ಕೂಡ ಕೊಟ್ಟು ಕಳಿಸ್ತಿದ್ರು. ಮತ್ತು ಇನ್ನೂ ಸಾಹುಕಾರ ಇದ್ದಾರೆ ಅಂತಂದ್ರೆ ₹1 ಕೊಟ್ಟು ಕಳಿಸ್ತಿದ್ರು. ಆಗಿನ ಕಾಲದಲ್ಲಿ ಅದೇ ಜಾಸ್ತಿ ಅಲ್ಲ, ಆ ರೀತಿ ಕೊಟ್ಟು ಕಳಿಸ್ತಿದ್ರು. ಆ ರೀತಿ ಪದ್ಧತಿ ಏನಾಗ್ತಾ ಬಂತು, ಮೆಲ್ಲನೆ ಬ್ರಾಹ್ಮಣರು ಮನೆಯವರಿಗೆ ಕಟ್ಟೋದರ ಬದಲಾಗಿ ಮನೆಯಲ್ಲಿರುವಂತಹ ಸಹೋದರನಿಗೆ ಕಟ್ಟುವಂತಹ ಪದ್ಧತಿಯಾಗಿದು ಬದಲಾವಣೆ ಆಗ್ತಾ ಹೋಯಿತು. ಮತ್ತು ಸಹೋದರಿಗೆ ಬಹುಮಾನವನ್ನು ಕೊಡುವ ಪದ್ಧತಿ ಬಂತು ಅಂತ ಹೇಳ್ತಿದ್ದಾರೆ ಬಾಬಾ. ₹50 ಕೂಡ ಕೊಡಲಾಗುತ್ತೆ. ಈ ರೀತಿ ಯಾವುದೋ ಒಂದು ಅವ್ರಿಗೆ ಏನು ಇಷ್ಟನೋ ಅದನ್ನು ಕೊಡೋದು ಮೊದಲಾಯಿತು. ಆದರೆ ವಾಸ್ತವಿಕವಾಗಿ ನಿಜವಾಗ್ಲೂ ಹೇಳಬೇಕಂದ್ರೆ ಈ ರಾಖಿ ಕಟ್ಟುವಂಥ ಕರ್ತವ್ಯ ಯಾರ್ದೋ ಬ್ರಾಹ್ಮಣರಾಗಿರುವಂಥ ತಮ್ಮದು. ಅವಾಗ ಕುಕ ವಂಶಾವಳಿ ಬ್ರಾಹ್ಮಣರು ಕಟ್ತಾ ಇದ್ರು. ಆದರೆ ಈಗ ಸತ್ಯವಾಗಿರುವಂಥ ಬ್ರಹ್ಮಾಮುಖ ವಂಶಾವಳಿ ಬ್ರಾಹ್ಮಣರು ನೀವು ಕಟ್ಟಬೇಕು ಅಂತ ಹೇಳ್ತಿದ್ದಾರೆ. ತುಮ್ ಬ್ರಾಹ್ಮಣ ಹಿ ದೇವತಾ ಬಂತೆ ಹೋ, ನಾವು ಬ್ರಾಹ್ಮಣರೇ ದೇವತೆಗಳಾಗ್ತೇವೆ. ಬ್ರಾಹ್ಮಣ ಬನ್ ಫಿರ್ ಪಾವನ್ ಬನ್ನ ಶುರು ಕರ್ತೆ ಹೋ. पतित पावन है ही एक बार, अब कन्या राखी बांधने जाती है, फिर जाकर अपवित्र बनती है, तो तिलक तो गुम हो जाता है, राजाई मिलती नहीं, या तो परमपिता परमात्मा कहते हैं जो पवित्र बनेंगे वह पवित्र दुनिया के मालिक बनेंगे, पावन तो सिर्फ तुम ही बनते हो. ತಂದೆ ಹೇಳ್ತಿದ್ದಾರೆ, ಈಗ ನೀವು ಮಕ್ಕಳು ಬ್ರಾಹ್ಮಣರಿಂದ ದೇವತೆಗಳಾಗ್ತಿದ್ದೀರಿ. ಬ್ರಾಹ್ಮಣರೇ ಪಾವನರಾಗಿದ್ದರು, ಈಗಲೂ ಕೂಡ ಪಾವನರಾಗಿದ್ದಾರೆ. ಪತೀತ ಪಾವನ ತಂದೆಯ ಒಬ್ಬರು ಮಾತ್ರ ಆಗಿದ್ದಾರೆ ಅಂತ ಹೇಳ್ತಾರೆ. ಅದಕ್ಕೋಸ್ಕರ ಅವರೇ ಬಂದು ಈ ಸತ್ಯ ಪರಿಚಯ ನಮಗೆ ತಿಳಿಸಬೇಕಾಗುತ್ತೆ. ಕನ್ಯೆ ರಾಖಿ ಕಟ್ಟದ ನಂತರ, ತಿಲಕವನ್ನು ಇಟ್ಟಿದ ನಂತರ ಮತ್ತೆ ಅವ್ರು ಹೋಗಿ ಅಪವಿತ್ರರಾಗ್ತಾರೆ ಅಂತಂದರೆ ಆ ತಿಲಕನೇ ಮಾಯ ಆಗಿಬಿಡುತ್ತೆ ಅಂತ ಹೇಳ್ತಾರೆ. ಅಲ್ಲಿ ಅರ್ಥ ಉಳ್ಕೊಳ್ಳೋದಿಲ್ಲ, ಲಾಭವೂ ಕೂಡ ಏನೂ ಇರುವುದಿಲ್ಲ. ಈಗ ಅವ್ರಿಗೆ ರಾಜ್ಯವೂ ಕೂಡ ಸಿಗಲ್ಲ. ಆದರೆ ಈಗ ಪರಮಪಿತ ಪರಮಾತ್ಮ ಬಂದು ತಿಳಿಸ್ಕೊಡ್ತಿದ್ದಾರೆ, ಪವಿತ್ರರಾಗಿ, ಪವಿತ್ರ ಪ್ರಪಂಚದ ಮಾಲೀಕರಾಗಿ. ಪಾವನರು ಎಷ್ಟು ಜನ ಆಗ್ತಾರೆ ಪ್ರಪಂಚದಲ್ಲಿ? ಬಾಬಾರವರ ಮಕ್ಕಳು ಮಾತ್ರ, ಅಂದರೆ ನೀವು ಮಾತ್ರ ಪಾವನರಾಗ್ತೀರಾ ಅಂತ ಹೇಳ್ತಾರೆ. ಯಾಕಂದರೆ ಪಾವನರಾಗುವ ದಾರಿ ಹೊರಗಡೆ ಗೊತ್ತಿಲ್ಲ. तो पहले तुमको यह समझाना चाहिए कि राखी बंधन है ही पवित्रता की निशानी. तुम इस काम शत्रु को जीतो तो पवित्र बन जाएंगे. मुझे याद करते रहो. याद का बंधन बड़ा खड़ा है, क्योंकि जन्म जन्मांतर के पापों का बोझा सिर पर है. यह बाप ही समझाते हैं कि सतयुग से त्रेता तक तुम पवित्र थे, पवित्र स्वराज्य था. वह कैसे स्वराज्य पाया, यह ड्रामा का चक्र इस रीति फिरता है. पतित पावन बाप ने आकर सबको कहा कि पवित्र बनो. जो ब्राह्मण मुख वंशावली है, कमल फूल समान गृहस्थ व्यवहार में रह पवित्र बन बाप को याद करते हैं, वही ऊंच पद पाते हैं. 5000 वर्ष पहले भी ऐसा हुआ था, अब भी होना है. ಅದಕ್ಕೋಸ್ಕರ ನೀವು ಮೊಟ್ಟ ಮೊದಲು ಯಾರೇ ಬರಲಿ ಅವರಿಗೆ ತಿಳಿಸಬೇಕಾದ ವಿಷಯ ಏನು ಅಂತಂದರೆ, ರಾಖಿ ಎನ್ನುವುದು ಒಂದು ಪವಿತ್ರತೆಯ ಗುರುತಾಗಿದೆ. ಕಾಮಶತ್ರುವಿನ ಮೇಲೆ ವಿಜಯವನ್ನು ಗಳಿಸಿ ಪವಿತ್ರರಾಗಿ ನನ್ನನ್ನು ನೆನಪು ಮಾಡಿ ಅಂತ ತಂದೆ ಹೇಳ್ತಿದ್ದಾರೆ. ನೆನಪಿನ ಬಂಧನವೇ ಇದು ಅತಿ, ಬಾಬಾ ಹೇಳ್ತಾರೆ, ದೊಡ್ಡದಾಗಿರುವಂತಹ ಹಾಗೂ ಸ್ಟ್ರಾಂಗ್ ಆಗಿರುವಂತಹ ಬಂಧನ ಅಂತ ಹೇಳ್ತಿದ್ದಾರೆ. ಇದೇನು ಮಾಡುತ್ತೆ ಅಂತಂದರೆ ಜನ್ಮ ಜನ್ಮಾಂತರಗಳ ಭೋಜ ಏನಿದೆ ಅದು ಸಮಾಪ್ತಿ ಮಾಡಿಬಿಡುತ್ತದೆ. ಈಗ ತಂದೆ ಹೇಳ್ತಿದ್ದಾರೆ, ಸತ್ಯುಗದಿಂದ ತ್ರೇತಾಯುಗದವರೆಗೂ ನೀವು ಪಾವನವಾಗಿದ್ರಿ, ಪವಿತ್ರ ಸ್ವರಾಜ್ಯವಿತ್ತು. ಮತ್ತೆ ಹೆಂಗೆ ಆ ಸ್ವರಾಜ್ಯವನ್ನು ಕಳ್ಕೊಂಡ್ರೆ ಇದು ಕೂಡ ಡ್ರಾಮದ ಚಕ್ರ ತಿರುಗಲೇಬೇಕು, ಈ ರೀತಿ ಆಗುತ್ತದೆ.
ಆದರೆ ಈ ಸಮಯದಲ್ಲಿ ಪತಿತ ಪಾವನ ತಂದೆಯೇ ಬಂದು ಪುನಃ ಎಲ್ಲರನ್ನೂ ಹೆಂಗ್ ಮಾಡ್ತಿದ್ದಾರೆ, ಪವಿತ್ರರನ್ನಾಗಿ ಮಾಡ್ತಿದ್ದಾರೆ. जो ब्रह्मामुख वंशावली है कमल फूल समान गृहस्थ और हर व्यवहार में रह पवित्र बन बाप को याद करते हैं वही ऊंच पद पाते हैं. ब्रह्मामुख वंशावली ಯಾರು ಕಮಲ ಪುಷ್ಪ ಸಮಾನ ಗೃಹಸ್ಥ ಆಹಾರದಲ್ಲಿರುತ್ತಾ ಪವಿತ್ರವಾಗಿ ಇದ್ದು ತಂದೆಯ ನೆನಪನ್ನು ಮಾಡುತ್ತಾರೋ ಅವರೇ ಉನ್ನತ ಪದವಿಯನ್ನು ಪಡೆಯುತ್ತಾರೆ. ಬ್ರಹ್ಮಾಮುಖ ವಂಶಾವಳಿ ನಾವೆಲ್ಲರೂ ಕೂಡ ಯಾರು ಕಮಲ ಪುಷ್ಪ ಸಮಾನವಾಗಿ ಗೃಹಸ್ಥ ವ್ಯವಹಾರದಲ್ಲಿ ಇದ್ದು ಪವಿತ್ರವಾಗಿರುತ್ತಾರೋ, ಪವಿತ್ರವಾಗಿದ್ದು ತಂದೆಯನ್ನು ನೆನಪು ಮಾಡುತ್ತಾರೋ ಅವ್ರಿಗೆ ಉನ್ನತ ಪದವಿ ಅನ್ನೋದಿಲ್ಲಿ ಸಿಗುತ್ತೆ. 5000 वर्ष पहले भी ऐसा हुआ था, अब भी होना है. 5000 ವರ್ಷದ ಮೊದಲು ಹಿಂಗಾಯಿತು, ಈಗಲೂ ಕೂಡ ಹಿಂಗೆ ಆಗಬೇಕು. आजकल की दुनिया देखो कैसी है, गीत भी तो है ना, आज के इंसान को क्या हो गया, कहाँ नया भारत स्वर्ग, कहाँ पुरानी भारत नरक. ಈಗಿರುವಂತಹ ಪ್ರಪಂಚದಲ್ಲಿ ನೋಡಿ ಹಿಂಗಾಗ್ಬಿಟ್ಟಿದೆ. ಇದಕ್ಕೆ ಹಾಡನ್ನು ಕೂಡ ಆಡ್ತಾರೆ, ಈಗಿರುವಂಥ ಪ್ರಪಂಚದ ಮನುಷ್ಯರು ಏನಾಗ್ಬಿಟ್ಟಿದ್ದಾರೆ ಅಂತ. ಏಕೆಂದರೆ ಭಾರತ ಮೊಟ್ಟ ಮೊದಲು ಹಿಂಗಿತ್ತು, ಎಷ್ಟು ಪಾವನವಾಗಿತ್ತು. ಆ ಭಾರತ ಸ್ವರ್ಗ ಎಲ್ಲಿ, ಈ ಹಳೆಯ ನರಕ ಎಲ್ಲಿ ಅಂತ ಹೇಳ್ತಿದ್ದಾರೆ. ವಹಾ ಸಬ್ ಏಕ್ ದೋಂಕೋ ಪ್ಯಾರ್ ಕರ್ತೆ ಥೇ ಕ್ಯೂಂಕಿ ಸುಖಧಾಮ್ ಅಂತ. ಸತ್ಯುಗದಲ್ಲಿ ಹೆಂಗಿತ್ತು, ಪರಸ್ಪರ ತುಂಬ ಪ್ರೀತಿ ತುಂಬಿತ್ತು ಅಂತ ಹೇಳ್ತಿದ್ದಾರೆ. ಏಕೆಂದ್ರೆ ಅಲ್ಲಿ ಸುಖಧಾಮ. ಆದರೆ ಇಲ್ಲಿ ಒಬ್ಬರನ್ನೊಬ್ಬರು ಕಂಡ್ರೇನೆ ಆಗೋದಿಲ್ಲ, ಹಂಗಾಗ್ಬಿಟ್ಟಿದೆ ಪ್ರಪಂಚ. ಅದಕ್ಕೆ ಬಾಬಾ ಹೇಳ್ತಿದ್ದಾರೆ ಪ್ರಪಂಚದ ಗತಿ ನೋಡಿ ಯಾವ ಕಡೆ ಹೋಗ್ತಿದೆ ಅಂತ. यह है दुखधाम, रावण ने राज्य छीन लिया, राम और रावण की कहानी तो बनानी पड़े. ಈಗ ಈ ದುಃಖಧಾಮವಾಗಿಬಿಟ್ಟಿದೆ ಈ ಪ್ರಪಂಚ. ರಾವಣ ನಮ್ಮಿಂದ ರಾಜ್ಯವನ್ನು ಕಸಿದುಕೊಂಡಿದ್ದಾನೆ ಅಂತ ಹೇಳ್ತಿದ್ದಾರೆ ಬಾಬಾ. ಹೌದಾ ಇಲ್ಲ? ನಮ್ಮ ಹತ್ರ ರಾಜ್ಯ ಇತ್ತು, ಎಷ್ಟು ಸುಖಮಯವಾಗಿತ್ತು, ಆಮೇಲೆ ಈ ರಾಜ್ಯ ಹಿಂಗಾಗ್ಬಿಟ್ಟಿದೆ. ಅದಕ್ಕೋಸ್ಕರ ಇದರ ಮೇಲೆ ಒಂದು ಕತೆ, ರಾಮ ಹಾಗೂ ರಾವಣನ ಕಥೆಯನ್ನು ಕೂಡ ಮಾಡಬಹುದು ಅಂತ ಹೇಳ್ತಿದ್ದಾರೆ. 5000 वर्ष पहले राम राज्य था, स्वराज्य था. अब बाप कहते हैं मामे कम याद करो, गृहस्थ व्यवहार में रहते कमल फूल समान बन. 5000 ವರ್ಷದ ಮೊದಲು ನೀವೇ ಪಾವನವಾಗಿದ್ರಿ, ಪಾವನ ಪ್ರಪಂಚ ಸ್ವರಾಜ್ಯ ಇತ್ತು, ಆದರೆ ಈಗಿಲ್ಲ. ಅದಕ್ಕೋಸ್ಕರ ಪುನಃ ತಂದೆ ಹೇಳ್ತಾರೆ ನನ್ನೊಬ್ಬನನ್ನೇ ನೆನಪು ಮಾಡಿ. ಗೃಹಸ್ಥ ವ್ಯವಹಾರ ಮೇಲೈತೆ ಕಮಲ್ ಫೂಲ್ ಸಮಾನ ಬನು. ಗೃಹಸ್ಥ ವ್ಯವಹಾರದಲ್ಲಿ ಇರುತ್ತಾ ಕಮಲ ಪುಷ್ಪ ಸಮಾನರಾಗಿರಿ. ತೋ ಪವಿತ್ರ ದುನಿಯಾ ಕಾ ರಾಜ್ಯ ತಿಲಕ ಮಿಲೇಗ. ಆವಾಗ ಪವಿತ್ರ ಪ್ರಪಂಚದ ರಾಜ್ಯ ತಿಲಕ ನಿಮಗೆ ಸಿಗುತ್ತೆ. राम और रावण की कहानी भी बनानी पड़े तो यह है ही स्वराज्य पाने की पढ़ाई. वह राज्य तिलक ब्राह्मण लोग देते हैं, तिलक ब्राह्मण लोग देते हैं, परंतु राज्य तिलक जो है यह बाप देते हैं. राजाई तुम बच्चों को मिलती है, अगर तुम बच्चों बाप का कहना मानो तो. इसलिए पूछा जाता है पारलौकिक परमपिता परमात्मा से आपका क्या संबंध है. ಹೊರಗಡೆ ಬ್ರಾಹ್ಮಣರು ಏನು ಮಾಡ್ತಾರೆ, ಕೇವಲ ತಿಲಕವನ್ನು ಇಡ್ತಾರೆ ಅಷ್ಟೆ. ಆದರೆ ಇಲ್ಲಿ ತಂದೆ ಏನು ಮಾಡ್ತಿದ್ದಾರೆ, ನಮಗೆ ಸ್ವರಾಜ್ಯದ ತಿಲಕವನ್ನೇ ಇಡ್ತಿದ್ದಾರೆ. ಮತ್ತೆ ಭವಿಷ್ಯದಲ್ಲಿ ವಿಶ್ವದ ರಾಜ್ಯ ಮಾಲೀಕರನ್ನಾಗೂ ನಮ್ಮನ್ನು ಮಾಡುತ್ತಾರೆ. ಅದಕ್ಕೆ ಈಗ ತಂದೆ ಕೇಳ್ತಿರ್ತಾರೆ, ತಂದೆಗೆ ನೀವು ಅರ್ಪಣೆ ಆಗ್ತೀರಿ, ರಾಜ್ಯ ತಿಲಕವನ್ನು ಇಟ್ಕೊಳ್ತೀರಿ ಅಂತಂದರೆ ತಂದೆ ಹೇಳಿದ್ದನ್ನು ಕೇಳಲೇಬೇಕು. ಅದಕ್ಕೋಸ್ಕರ ಮೊಟ್ಟ ಮೊದಲು ಆ ಪರಂಪಿತ ಪರಮಾತ್ಮನ ಜೊತೆ ನಿಮಗೆ ಏನು ಸಂಬಂಧ ಅನ್ನೋದು ತಿಳ್ಕೊಳ್ಬೇಕು. ಅದಕ್ಕೆ ಯಾರೇ ಹೊಸೊಬ್ಬರಿದ್ರೆ ಅವರಿಗೆ ಪ್ರಶ್ನೆಯನ್ನು ಕೇಳಿ. ಬಾಪು ಏಕ್ ವಹಿ ಪತೀತ ಪಾವನ ಹೇ. ಆ ತಂದೆ ಒಬ್ಬರೇ ಪತೀತ ಪಾವನರಾಗಿದ್ದಾರೆ. ಬರೋಬರ್ ಸ್ವರ್ಗದ ಭಗವಾನ್ ಕಿ ಹಮ್ ರಚನಾ ಹೈ ತೋ ಬಾಪ್ ಕಾ ವರ್ಷಾ ಹೈ ಹಿ. अभी है संगम, मौत सामने खड़े है, इसलिए बाप के बनो. बरोबर स्वर्ग था, तुम कहते भी हो भक्तों को भगवान आकर अपना धाम ले जाएंगे. धाम है ही दो, कौन सा है? और धाम माना रहने का स्थान, जहाँ रहते हैं. मुक्ति धाम जीवन मुक्ति.
ನೋಡಿ ಬಾಬಾ ಹೇಳ್ತಿದ್ದಾರೆ, ನಾವು ಈಗ ಸಂಗಮ ಯುಗದಲ್ಲಿದ್ದೀವಿ, ಮೃತ್ಯು ಇನ್ನೇನು ನಮ್ಮ ಎದುರುಗಡೆ ಇದೆ. ಯಾಕಂದರೆ ಸಂಗಮ ಯುಗದ ಸಮಯವೂ ಕೂಡ ಕಳೆದು ಹೋಗ್ತಾ ಇದೆ, ಅಂತ್ಯ ಸಮಯದಲ್ಲಿ ನಾವು ನಿಂತಿದ್ದೀವಿ. ಅದಕ್ಕೋಸ್ಕರ ಈಗ ತಂದೆಗೆ ಅರ್ಪಣೆ ಆಗಿ ಸಲಹೆಯನ್ನು ಕೂಡ ಕೊಡ್ತಿದ್ದಾರೆ, ತಂದೆ ಕೂಡ ಅರ್ಥ ಮಾಡಿಸ್ತಿದ್ದಾರೆ. ಭಗವಂತನೇ ಬಂದು ನಮ್ಮ ರಚನೆಯನ್ನು ಮಾಡಿದ್ದಾರೆ, ಅವರೇ ನಮಗೆ ಆಸ್ತಿಯನ್ನು ಕೊಡ್ತಿದ್ದಾರೆ. ನಾವು ಈಗ ಸ್ವರ್ಗಕ್ಕೆ ಹೋಗ್ತೀವಿ. ಭಕ್ತರಿಗೆ ಬಂದು ಭಗವಂತ ಬಂದು ಫಲವನ್ನು ಕೊಡ್ತಾರೆ ಅಂತ ಹೇಳ್ತಾರೆ. ಇದೇ ಆ ಫಲವಾಗಿದೆ ಅಂತ ಹೇಳ್ತಿದ್ದಾರೆ. ಈಗ ಸ್ವಯಂ ತಂದೆ ಬಂದು ಎಲ್ಲ ಭಕ್ತರನ್ನು ತನ್ನ ಧಾಮಕ್ಕೆ ಕರೆದುಕೊಂಡು ಹೋಗ್ತಾರಂತೆ. ಯಾವುದದು ಧಾಮ ಅಂತಂದರೆ 2 ಧಾಮಗಳಿದೆ ಅಂತ ಹೇಳ್ತಿದ್ದಾರೆ. ಯಾವುದದು? ಮುಕ್ತಿಧಾಮ ಹಾಗೂ ಜೀವನ್ ಮುಕ್ತಿಧಾಮ. ಸತ್ಯುಗದಲ್ಲಿದ್ದಾಗಲೂ ಕೂಡ ಅಲ್ಲಿ ಒಂದು ಪಾತ್ರ ಅನ್ನೋದು ನಡೀತಾ ಇರುತ್ತೆ, ಅಲ್ಲಿ ಇರ್ತಾರೆ, ನಿವಾಸ ಮಾಡ್ತಾರೆ. ಮತ್ತು ಪರಮಧಾಮದಲ್ಲೂ ಕೂಡ ಆತ್ಮರು ಪರಮಾತ್ಮರು ಇರ್ತಾರಲ್ಲ, ಅದಕ್ಕೋಸ್ಕರ 2 ಧಾಮಗಳಿದೆ ಅಂತ ವಿಶೇಷವಾಗಿ ತಿಳಿಸ್ತಾರೆ ಭಾರತ ಜೀವನ್ ಮುಕ್ತ ತಬ್ ದೂಸರಿ ಆತ್ಮಾಯೇ ಶಾಂತಿಧಾಮ. ನೋಡಿ ಬಾಬಾನೇ ಹೇಳ್ತಾರೆ ಅದೇ ಮಾತು. ಯಾವಾಗ ಭಾರತ ಜೀವನ್ ಮುಕ್ತಿಯಲ್ಲಿ ಇತ್ತು ಅಂದರೆ ಸುಖಧಾಮವಿತ್ತು, ಹಾಗೆ ಉಳಿದವರೆಲ್ಲರೂ ಕೂಡ ಶಾಂತಿಧಾಮದಲ್ಲಿ ಇದ್ದರು. ಸುಖಧಾಮ್ ತಾ ತಬ್ ದುಃಖಧಾಮ್ ತಾ ಏನಿಗೆ. ಆದರೆ ಸುಖಧಾಮ ಇದ್ದಾಗ ದುಃಖಧಾಮ ಇಲ್ವಲ್ಲ, ಅದಕ್ಕೋಸ್ಕರ 2 ಧಾಮಗಳು ಬಾಬಾ ಇದೆರಡನ್ನೇ ತಿಳಿಸಿರೋದು. ವಹ ಸುಖಧಾಮ್ ಫಿರ್ ದುಃಖಧಾಮ್ ಬನ್ಗಯ. ಯಾವುದು ಸುಖಧಾಮವಿತ್ತೋ ಅದೇ ಮೆಲ್ಲನೆ ಏನಾಗ್ತಾ ಬಂತು? ದುಃಖಧಾಮವಾಗೋಯ್ತು. ಯಾ ಚಕ್ರ ರಿಪೀಟ್ ಹೋತಾ ಹೈ, ಕಲಿ ಕೆ ಬಾದ್ ಸತ್ಯುಗ ಆತಾ ಹೈ. ಈ ಚಕ್ರ ಹೀಗೆ ತಿರುಗ್ತಾ ಇರುತ್ತೆ ಅಂತ ಹೇಳ್ತಿದ್ದಾರೆ ಬಾಬಾ. ಸತ್ಯುಗದ ನಂತರ ಏನು ಬರುತ್ತೆ? ಕಲಿಯುಗ ಬರಲೇಬೇಕು. ಕಲಿಯುಗ ಬಂದ್ಮೇಲೆ ಏನು ಬರಬೇಕು? सत्युग बरलेबेकु ಅಂತ ಹೇಳ್ತಿದ್ದಾರೆ। सत्युग स्थापन करने वाला एक ही बाप है, वही पतित पावन है। कलयुग पतित दुनिया से पावन बनेगी, राम राज्य शुरू हो जाएगा। भगवान के महावाक्य है, कमल फूल समान पवित्र बनो, काम शत्रु को जीतो। बाकी वह ब्राह्मण भी है, भाई बहन भी है, तो सब पतित है। पतित को राखी बांधते हैं, या तो ये संगम पर ही बाप आकर पवित्रता की प्रतिज्ञा करते हैं। ಭಗವಂತನ ಮಹಾವಾಕ್ಯ ಕಮಲ ಪುಷ್ಪ ಸಮಾನರಾಗಿ ಕಾಮ ಮಹಾಶತ್ರುವಾಗಿದೆ। ಬಾಕಿ ಇಲ್ಲೆಲ್ಲರೂ ಕೂಡ ಬ್ರಾಹ್ಮಣರು ಯಾರೇ ಇರ್ಬೋದು, ಉನ್ನತ ಕುಲದವರೇ ಆಗಿರ್ಬೋದು, ಸ್ಥೂಲವಾಗಿ ಅವರೆಲ್ಲರೂ ಕೂಡ ಪತೀತರೇ ಅಂತ ಹೇಳ್ತಿದ್ದಾರೆ। ಈಗ ಸ್ವಯಂ ತಂದೆಯೇ ಬಂದು ಪತೀತರಿಗೆ ಪಾವನರಾಗುವಂಥ ಸಲಹೆಯನ್ನು ಕೊಡ್ತಿದ್ದಾರೆ। ಇಲ್ಲಿ ಪತೀತರಿಗೆ ರಾಖಿಯನ್ನು ಕಡುತ್ತಾರೆ, ಆದರೆ ಇದರಿಂದ ಯಾವುದೇ ಲಾಭ ಇಲ್ಲ। ಸಂಗಮದ ಸಮಯದಲ್ಲಿ ತಂದೆಯೇ ಬಂದು ಪವಿತ್ರತೆಯ ಪ್ರತಿಜ್ಞೆಯನ್ನು ಮಾಡಿಸುತ್ತಾರೆ। ಜಬ್ ತಕ್ ಪತೀತ ಪಾವನ್ ಬಾಪ್ ನ ಆಯೆ ತಬ್ ತಕ್ ಸ್ವರಾಜ್ಯ ಕಹಾ। ಎಲ್ಲಿವರೆಗೂ ಪತೀತ ಪಾವನರಾಗಿರುವಂಥ ತಂದೆ ಬರುವುದಿಲ್ಲವೋ ಅಲ್ಲಿವರೆಗೂ ಸ್ವರಾಜ್ಯ ನಿಮಗೆಲ್ಲ ಸಿಗುತ್ತೆ ಅಂತ ಕೇಳ್ತೀವಿ। ಸಿಗಲು ಸಾಧ್ಯನಾ? ಇಲ್ಲ ಅಲ್ವಾ? तो गाते भी है तुम मात पिता, या किसकी महिमा है, जरूर भगवान की ही ठहराना। उनको ही पतित पावन कहा जाता है। वह जब आए तब प्रतिज्ञा कराए पवित्रता की। दूसरी बात, तुम्हारे ऊपर जन्म जन्मांतर का बोझ है। आधा कल्प से रावण राज्य होता है, दिन प्रतिदिन दुखी पतित होते हैं, होते होते एकदम भ्रष्टाचारी हो गए। आयु भी छोटी हुई ना, अकाले मृत्यु भी होती रहती है, भोगी भी बन पड़ते हैं। सतयुग में योगी थे, घर गृहस्थ में रहते हुए उन्हों को कहा जाता है सर्वगुण संपन्न, वैसले सुवल प्रवृत्ति मार्ग वाले। राज्य करते, शादी आदि भी होती है, वह है पावन राज्य। पतित पावन बापी है, पतित दुनिया को पावन कैसे बनाते हैं वो बैठकर समझो। राखी भी पवित्रता की बांधी जाती है। वंदे मातरम कहा जाता है, कन्या भी माता बनती, या कन्या माता पुरुष सब पतित से पावन है। तो पतित पावन बाप आकर पवित्रता की प्रतिज्ञा कराते हैं कि मन मनाव, पवित्र बन और मुझे याद करो। ತಂದೆ ಹೇಳ್ತಾರೆ, ಜನ್ಮ ಜನ್ಮಾಂತರದ ಬೋಜ ನಿಮ್ಮ ತಲೆ ಮೇಲಿದೆ, ಅದಕ್ಕೋಸ್ಕರ ಈಗ ನೀವು ಪಾವನರಾಗಲೇಬೇಕು। ದಿನ ಪ್ರತಿದಿನದಲ್ಲಿ ದುಃಖ ಎಷ್ಟು ಹೆಚ್ಚಾಗ್ತಾ ಇದೆ, ಎಷ್ಟು ಭ್ರಷ್ಟಾಚಾರ
ಹೆಚ್ಚಾಗ್ತಾ ಇದೆ ನೋಡಿ ಅಂತ ಹೇಳ್ತಾರೆ. ಅಕಾಲ ಮೃತ್ಯುಗಳು ಕೂಡ ಎಷ್ಟಿದೆ, ಇದೆಲ್ಲ ಭೋಗಿಸಲೇಬೇಕು ಅಂತ ಹೇಳ್ತಾರೆ ಬಾಬಾ. ಯಾರು ಏನು ಕೂಡ ತಪ್ಸಕ್ಕೆ ಸಾಧ್ಯನೇ ಇಲ್ಲ. ಸತ್ಯಯುಗದಲ್ಲಿ ಎಲ್ಲರೂ ಕೂಡ ಹೆಂಗಿರ್ತಾರೆ, ಯೋಗಿಯಾಗಿರ್ತಾರೆ. ಇಲ್ಲಿ ಎಲ್ಲರೂ ಕೂಡ ಭೋಗಿಯಾಗಿರ್ತಾರೆ. ಅಲ್ಲಿ ಗೃಹಸ್ಥದಲ್ಲಿ ಇದ್ರೂ ಕೂಡ ಸರ್ವಗುಣ ಸಂಪನ್ನ ನಿರ್ವಿಕಾರಿ ಪ್ರಪಂಚದಲ್ಲಿ ಇರ್ತಾರೆ. ಪ್ರವೃತ್ತಿ ಮಾರ್ಗ ಇದ್ರೂ ಕೂಡ ಎಷ್ಟು ಚೆನ್ನಾಗಿ ರಾಜ್ಯ ಮಾಡ್ತಾರೆ. ಅಲ್ಲಿ ಮದುವೆ ಇತ್ಯಾದಿಗಳು ಆಗುತ್ತೆ, ಆದರೂ ಕೂಡ ಅದು ಪಾವನ ರಾಜ್ಯ, ಅಲ್ಲಿ ಪಾವನವಾಗಿರ್ತಾರೆ. ಪತಿತ ಪಾವನ ತಂದೆಯೇ ಈ ಪತಿತ ಪ್ರಪಂಚದಲ್ಲಿ ಬಂದು ಪಾವನ ಹೆಂಗೆ ಮಾಡ್ತಾರೆ ಅನ್ನೋದು ಬಂದು ತಿಳ್ಕೊಳ್ಳಿ. ರಾಖಿ ಪವಿತ್ರತೆಯ ಬಂಧನವಾಗಿದೆ. ಒಂದೇ ಮಾತರಂ ಅಂತ ತಂದೆ ಹೇಳ್ತಿದ್ದಾರೆ. ಕನ್ಯೆ ಮಾತ್ರ ಮಾತೆಯಾಗಿ ವಿಶ್ವದ ಪಾಲನೆ ಮಾಡ್ತಾರೆ. ಆದರೆ ಇಲ್ಲಿ ಹಂಗಲ್ಲ. ಇಲ್ಲಿ ಒಂದೇ ಮಾತ್ರ ಎನ್ನುವಂಥ ಮಹಿಮೆ ಎಲ್ಲರಿಗೂ ವರ್ತಿಸುತ್ತೆ ಅಂತ ಹೇಳ್ತಾರೆ ಬಾಬಾ. ಹಿಂಗೆ ಇಲ್ಲಿ ಕನ್ಯೆ ಆಗಿರ್ಬೋದು, ಮಾತೆ ಆಗಿರ್ಬೋದು, ಪುರುಷರಾಗಿರ್ಬೋದು, ಎಲ್ಲರೂ ಪಾವನರಾಗ್ತಾರೆ. ಪತಿತ ಪಾವನ ತಂದೆಯೇ ಬಂದು ಪವಿತ್ರತೆಯ ಪ್ರತಿಜ್ಞೆಯನ್ನು ಮಾಡಿಸುತ್ತಾರೆ. ಮನ್ಮನ ಭವ, ನನ್ನೊಬ್ಬರನ್ನು ನೆನಪು ಮಾಡಿ ಅಂತ. ಪವಿತ್ರ ಬನ್ ಅವ್ರು ಮುಜೆ ಯಾದ್ ಕರೋ, ನೀವು ಪವಿತ್ರರಾಗಿ ನನ್ನ ನೆನಪು ಮಾಡಿ. ನಿಮ್ಮ ವಿಕರ್ಮ ವಿನಾಶ ಆಗುತ್ತೆ, ಮತ್ತು ಯಾವುದೇ ಉಪಾಯ ಇಲ್ಲ. ಶಿಕ್ಷೆಗಳೇ ಪಡ್ಕೋಬೇಕಾಗುತ್ತೆ. ಶಿಕ್ಷೆಗಳು ಪಡ್ಕೊಂಡ್ರೆ ರಾಜ್ಯ ಪದವಿ ಕಳ್ಕೊಳ್ತೀರಾ. ಅದಕ್ಕೋಸ್ಕರ ಈಗ ಯೋಗದಲ್ಲೇ ವಿಕರ್ಮ ಜೀತರಾಗ್ಬಿಡಿ, ವಿಕರ್ಮ ಜೀತ ರಾಜರಾಗ್ಬಿಡ್ತೀರಾ ಅಂತ ಹೇಳ್ತಾರೆ. ಏನಾಗ್ಬೇಕು ನಾವು? ವಿಕರ್ಮ ಜೀತ ರಾಜ ಆಗ್ಬೇಕು ಅಂದ್ರೆ ಇಲ್ಲಿ ವಿಕರ್ಮವನ್ನು ಜಯಿಸಿರ್ಬೇಕು. ವಿಕರ್ಮಾಜಿತ ಸಂವತ್ಸರ ಅಂತ ಕೂಡ ಮಾಡ್ತಾರೆ ಅಲ್ವಾ, 2,500 ವರ್ಷ ಇರುತ್ತೆ. ವಿಕರ್ಮ ರಾಜನ ಸಂವತ್ಸರ 2,500 ವರ್ಷವರೆಗೂ ಕೂಡ ಇರುತ್ತೆ ಅಂತ ಯಾವ ಮಹಿಮೆ ಮಾಡಲಾಗಿದೆ ಇಲ್ಲಿಂದೆ. ಮನುಷ್ಯ ಸಂವತ್ को नहीं कहा जाता है, ಇದು ಮನುಷ್ಯರ ಸಂವತ್ಸರ ಅಂತ ಹೇಳಲಿಕ್ಕೆ ಸಾಧ್ಯ ಇಲ್ಲ. ವಾಸ್ತವ में आधा उनका हो जाता है. ಬಾಬಾ ಹೇಳ್ತಿದ್ದಾರೆ ಇಲ್ಲಿ ವಿಕರ್ಮಿ ರಾಜನ ಸಂವತ್ಸರ ಅಂತ ಹೇಳ್ತಾರೆ. ಬಾಬಾ ಹೇಳ್ತಾರೆ ವಿಕರ್ಮಿ ರಾಜನ ಸಂವತ್ಸರ 1 ರಿಂದ 2,500 ವರ್ಷದವರೆಗೂ, ಮತ್ತೆ ವಿಕರ್ಮಿ ಸಂವತ್ಸರ 2,000 ವರ್ಷದಿಂದ 5,000 ವರ್ಷದವರೆಗೂ ನಡೆಯುತ್ತೆ ಅಂತ ಹೇಳ್ತಿದ್ದಾರೆ ಬಾಬಾ. ವಿಕರ್ಮಿ ಸಂವತ್ಸರ ಏನಿದೆ ಅದು 2,500 ವರ್ಷದಿಂದ 5,000 ವರ್ಷ. ನಾವೇನಾಗ್ಬಿಡ್ತೀವಿ, ವಿಕರ್ಮಿಗಳಾಗ್ಬಿಡ್ತೀವಿ, ವಿಕರ್ಮವನ್ನು ಮಾಡ್ತೀವಿ. ಆದರೆ ನಿರ್ವಿಕಾರಿಯಾಗಿ ಯಾವಾಗಿರ್ತೀವಿ, 1 ರಿಂದ 2,500 ವರ್ಷ ಅಂತ, 2,500 ವರ್ಷ ಅಂತ. विकर्मा जीत बादशाही सत्युग दृढ़ता में चलती है, उनको लाके वर्ष कह दिया है. ಅದಕ್ಕೆ ಸ್ಪಷ್ಟವಾಗಿ ಬಾಬಾ ಇದನ್ನು ಯಾಕೆ ತಿಳಿಸ್ತಾ ಇದ್ದಾರೆ ಅಂದರೆ, ವಿಕರ್ಮ ಜೀತ ರಾಜ್ಯ ಏನಿದೆ ಅದು ಸತ್ಯುಗ ತ್ರೇತಾಯುಗದಲ್ಲಿ ನಡೆಯುತ್ತೆ, ಹಂಗಂತೆ ಲಕ್ಷಾಂತರ ವರ್ಷ ನಡೆಯೋದಿಲ್ಲ ಅಂತ ಹೇಳ್ತಿದ್ದಾರೆ ಬಾಬಾ. विकर्मी संवत को 2,000 वर्ष दे दिया है, वास्तव में आधा उनका हो जाता है. ಮತ್ತು ವಿಕರ್ಮಿ ಸಂವತ್ಸರವನ್ನು 2,000 ವರ್ಷ ಅಂತ ತೋರಿಸ್ಬಿಟ್ಟಿದ್ದಾರೆ. ಆದರೆ ಹಿಂಗೂ ಅಲ್ಲ, ಹೆಚ್ಚು ಇಲ್ಲ ಕಡಿಮೆನೂ ಇಲ್ಲ, 2,500 ವರ್ಷ, ಅರ್ಧ ಎರಡೂ ಕೂಡ ಆಗುತ್ತೆ ಅಂತ ಹೇಳ್ತಿದ್ದಾರೆ. ऐसा बातें समझने की है. पहली बात है पतित पावन कौन, पतित मनुष्य ही उनको याद करते, पावन याद करते, वाहे ही सुख को याद करने के लिए. ನೋಡಿ ತಂದೆ ಹೇಳ್ತಿದ್ದಾರೆ, ಮೊಟ್ಟ ಮೊದಲು ಪತಿತ ಪಾವನ ತಂದೆ ಯಾರು ಅಂತ ನೀವು ತಿಳ್ಕೊಳ್ಬೇಕು. ಪತಿತ ಮನುಷ್ಯರಿಗೆ ಅವರ ಸ್ಮೃತಿಯನ್ನು ಕೊಡಿಸಬೇಕು. ಪಾವನರು ಯಾರೊಬ್ಬರು ಕೂಡ ಪ್ರಪಂಚದಲ್ಲಿ ಇಲ್ಲ ಅಂತ ಹೇಳ್ತಿದ್ದಾರೆ. ಮತ್ತೆ ಸತ್ಯುಗದಲ್ಲಿ ಪಾವನರಾದ್ಮೇಲೆ ಯಾರೊಬ್ಬರು ಆ ತಂದೆಯನ್ನು ನೆನಪು ಮಾಡುವುದಿಲ್ಲ, ಯಾಕಂದ್ರೆ ಅಲ್ಲಿ ಸುಖ ಇರುತ್ತೆ. ಸುಖದಲ್ಲಿ ಅವರು ನೆನಪು ಮಾಡುವಂಥ ಅವಶ್ಯಕತೆನೇ ಇರುವುದಿಲ್ಲ ಅಂತ ಹೇಳ್ತಾರೆ. ನೆನಪು ಮಾಡೋದು ಸುಖಕ್ಕೋಸ್ಕರ ಅಂತ ಹೇಳ್ತಾರೆ. ಅಚ್ಚಾ तले नमस्ते. मीठे मीठे सिकलदे बच्चों प्रति माँ पिता बाप दादा का याद प्यार और गुड मॉर्निंग. रूहानी बाप की रूहानी बच्चों को नमस्ते. हम रूहानी बच्चों की रूहानी माँ पिता बाप दादा को याद प्यार और गुड मॉर्निंग और नमस्ते नमस्ते नमस्ते. धारणा के लिए मुख्य साथ. फर्स्ट पॉइंट, योग में रहकर विकर्मा जीत बनना है. ಯೋಗದಲ್ಲಿದ್ದು ವಿಕರ್ಮ ಜೀತರಾಗಬೇಕು. विकर्मों पर जीत पाने से ही विकर्मा जीत राजा बनेंगे. ವಿಕರ್ಮಗಳ ಮೇಲೆ
ಜಯವನ್ನು ಗಳಿಸುವುದರಿಂದ ವಿಕರ್ಮಾಜಿತ್ ರಾಜರಾಗುತ್ತೀರಿ. ವಿಕರ್ಮಗಳ ಮೇಲೆ ಜಯವನ್ನು ಗಳಿಸುವುದರಿಂದ विकर्माजीत राजरागुत्तीरी. स्वयं को स्वयं ही स्वराज्य तिलक देना है. स्वयंगे स्वयमे स्वराज्य तिलकವನ್ನು ಇಟ್ಟುಕೊಳ್ಳಬೇಕು. ಸ್ವಯಂಗೆ ಸ್ವಯಮೇ ರಾಜ್ಯ ತಿಲಕವನ್ನು ಇಟ್ಟುಕೊಳ್ಳಬೇಕು. सेकेंड पॉइंट, पवित्र बन. पवित्रता की राखी सबको बांधनी है. पवित्र रागी ಪವಿತ್ರತೆಯ ರಾಖಿಯನ್ನು ಎಲ್ಲರಿಗೂ ಕಟ್ಟಬೇಕು. ಪವಿತ್ರರಾಗಿ ಪವಿತ್ರತೆಯ ರಾಖಿಯನ್ನು ಎಲ್ಲರಿಗೂ ಕಟ್ಟಬೇಕು. कमल फूल समान रहना है. ಕಮಲ ಪುಷ್ಪ ಸಮಾನವಾಗಿರಬೇಕು. ಈ ಕೆಸರಿನ ಪ್ರಪಂಚದಲ್ಲಿದ್ದರೂ ಇದಕ್ಕೆ ಭಿನ್ನ ಪವಿತ್ರವಾಗಿರಬೇಕು. वरदान. नॉलेज की शक्ति द्वारा कर्मेंद्रियों पर शासन करने वाले सफल स्वराज्य अधिकारी भव. ಜ್ಞಾನದ ಶಕ್ತಿಯ ಮೂಲಕ ಕರ್ಮೇಂದ್ರಿಯಗಳ ಮೇಲೆ ಶಾಸನ ಮಾಡುವಂತಹ ಸಫಲ ಸ್ವರಾಜ್ಯ ಅಧಿಕಾರಿ ಭವ. ಶಾಸನ ಮಾಡುವಂತಹ ಸಫಲ ಸ್ವರಾಜ್ಯ ಅಧಿಕಾರಿ ಭವ ಅಂತ ಹೇಳ್ತಿದ್ದಾರೆ. ಜ್ಞಾನದ ಶಕ್ತಿಯ ಮೂಲಕ ಕರ್ಮೇಂದ್ರಿಯಗಳ ಮೇಲೆ ಶಾಸನವನ್ನು ಮಾಡುವಂತಹ सफल स्वराज्य अधिकारी भव. स्पष्टीकरण. रोज अपने सहयोगी सर्व कर्मचारी की राज्य दरबार लगाओ और चेक करो कि कोई भी कर्मेंद्रिय व कर्मचारी से बार बार गलती तो नहीं होती, क्योंकि गलत कार्य करते करते संस्कार पक्के हो जाते हैं. इसलिए नॉलेज की शक्ति से चेक करने के साथ साथ चेंज कर दो, तब कहेंगे सफल स्वराज्य अधिकारी. ऐसे स्वराज्य चलाने में जो सफल रहते हैं उनसे संपर्क में आने वाले सर्व आत्माएं संतुष्ट रहती है. वे सर्व की शुक्रिया के पात्र बन जाते हैं. प्रतिदिन ಸಹಯೋಗಿಗಳಾಗಿರುವಂಥ ಸರ್ವ ಕರ್ಮಚಾರಿಗಳ ರಾಜ್ಯ ದರ್ಬಾರನ್ನು ಮಾಡಿ ಚೆಕ್ ಮಾಡಿಕೊಳ್ಳಿರಿ. ಯಾವುದೇ ಕರ್ಮೇಂದ್ರಿಯ ಅಥವಾ ಕರ್ಮಚಾರಿ ನನಗೆ ಮೋಸ ಮಾಡ್ತಾ ಇಲ್ವಲ್ಲ. ಏಕೆಂದರೆ ಯಾವುದಾದ್ರೂ ತಪ್ಪು ಆಗಿ ನಮ್ಮಿಂದ ಕರ್ಮ ಆಯಿತು ಅಂತಂದರೆ ಅದೇ ಸಂಸ್ಕಾರ ಪಕ್ಕ ಆಗಿಬಿಡುತ್ತೆ ಅಂತ ಹೇಳ್ತಿದ್ದಾರೆ ಬಾಬಾ. ಒಂದ್ಸತಿ ತಪ್ಪು ಮಾಡಿದ್ವಿ ಅಂತಂದರೆ ಮತ್ತೆ ಅದು ಮಾಡೋದ್ರಿಂದ ಏನಾಗ್ತದೋ ಸಂಸ್ಕಾರ ಆಗಿಬಿಡುತ್ತೆ. ಅದಕ್ಕೆ ಜ್ಞಾನದ ಶಕ್ತಿಯಿಂದ ನೀವು ಚೆಕ್ ಮಾಡಬೇಕು, ಮತ್ತು ಅದರ ಜೊತೆಯಲ್ಲಿ ಚೇಂಜ್ ಮಾಡಿಕೊಳ್ಬೇಕು. ತುಂಬ ಜನ ಏನಂದರೆ ಗೊತ್ತಾಗುತ್ತೆ ನಾವು ಮಾಡ್ತಾ ಇರೋದು ಸರಿಯಲ್ಲ ಅಂತ, ಆದರೆ ಪರಿವರ್ತನೆ ಮಾಡಿಕೊಳ್ಳುವ ಶಕ್ತಿ ಇರೋದಿಲ್ಲ. ಆದರೆ ಚೇಂಜ್ ಕೂಡ ಮಾಡಿಕೊಳ್ಬೇಕು. ಆವಾಗ ಹೇಳಲಾಗುತ್ತೆ ಸಫಲ ಸ್ವರಾಜ್ಯ ಅಧಿಕಾರಿಗಳು ಅಂತ. ಈ ರೀತಿ ಸ್ವರಾಜ್ಯದಲ್ಲಿ ನಡೆಯೋದ್ರಿಂದನೇ ಸಫಲರಾಗ್ತೀರಿ. ಅವರ ಸಂಪರ್ಕದಲ್ಲಿರುವಂಥ ಸರ್ವಾತ್ಮರು ಸಂತುಷ್ಟರಾಗಿರ್ತಾರೆ ಹಾಗೂ ಸರ್ವರ ಧನ್ಯವಾದಿಗಳಿಗೆ ಪಾತ್ರರಾಗ್ತಾರೆ. ನಾವು ಒಳ್ಳೆಯ ರೀತಿಯಲ್ಲಿ ಪರಿವರ್ತನೆ ಆದರೆ ಎಲ್ರಿಗೂ ಪ್ರಿಯ ಅನಿಸುತ್ತೀವಿ. ಎಲ್ಲರೂ ಧನ್ಯವಾದಗಳು ನಮಗೆ ತಿಳಿಸ್ತಾರೆ. स्लोगन. हर समय करण करावनहार बाबा याद रहे तो मैबन का अभिमान आ नहीं सकता. ಪ್ರತಿಯೊಂದು ಸಮಯ ಮಾಡಿಸುವ ತಂದೆಯ ನೆನಪಿದ್ದಾಗ ನನ್ನತನದ ಅಭಿಮಾನವು ಬರಲು ಸಾಧ್ಯವಿಲ್ಲ. ಪ್ರತಿಯೊಂದು ಸಮಯ ಮಾಡಿಸುವ ತಂದೆಯ ನೆನಪಿದ್ದಾಗ ನನ್ನತನದ ಅಭಿಮಾನವು ಬರಲು ಸಾಧ್ಯವಿಲ್ಲ. ಓಂ ಶಾಂತಿ.
ಬಾಬಾ ಇವತ್ತು ವಿಶೇಷವಾಗಿ ಪೂರ್ತಿ ಮುರಳಿ ಪವಿತ್ರತೆ ಬಗ್ಗೆ ತಿಳಿಸ್ತಾ ಪವಿತ್ರತೆಯ ಕಂಕಣವನ್ನು ಕಟ್ಟಿಕೊಳ್ಳಿ, ಹಾಗೆ ನಿಮಗೆ ಸ್ವರಾಜ್ಯ ಸಿಗತ್ತೆ ಎನ್ನುವಂಥ ಸೂಚನೆ ನಮಗೆ ತಿಳಿಸ್ಕೊಟ್ಟಿದ್ದಾರೆ. ಹಾಗೂ ಭವಿಷ್ಯ ರಾಜ್ಯಕ್ಕೆ ಕೂಡ ನೀವು ಅಧಿಕಾರಿಗಳಾಗ್ಬಿಡ್ತೀರಿ, ವಿಕರ್ಮಿ ರಾಜರಾಗ್ಬಿಡ್ತೀರಿ.